ಓಂ ಶಾಂತಿ. ಇವತ್ತು ವಿಶೇಷವಾಗಿ ಬಾಬ್ ದಾದಾರವರು ತನ್ನ ಅತಿ ಪ್ರೀತಿಯ ಮಕ್ಕಳಿಗೋಸ್ಕರ ವಿಶೇಷವಾದಂತಹ ಜ್ಞಾನದ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ತಮಗೆಲ್ಲರಿಗೆ ಗೊತ್ತು, ಇನ್ನು 2 ದಿನದಲ್ಲಿ ದೀಪಾವಳಿ ಹಬ್ಬ ಬರೋದಿದೆ. ದೀಪದ ಹಾವಳಿ, ಆತ್ಮಜ್ಯೋತಿಯನ್ನ ನಾವು ಬೆಳಗಿಸಿಕೊಂಡು ಬೇರೆಯವರ ಆತ್ಮಜ್ಯೋತಿಯನ್ನು ಕೂಡ ಬೆಳಗಿಸಬೇಕಾದಂಥ ಯಥಾರ್ಥವಾದಂಥ ಒಂದು ವಿಧಿ. ರೀಸೆಂಟ್ ಮುರಳಿಯಲ್ಲಿ ಒಂದು 2-3 ದಿನದ ಹಿಂದಿನ ಸಾಕಾರ ಮುರಳಿಯಲ್ಲಿ ಈ ವಿಷಯವನ್ನ ಬಾಬಾರವರು ನಮಗೆ ತಿಳಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ನಾವು ಯಾವ ರೀತಿ ಪುರುಷಾರ್ಥವನ್ನ ಮಾಡಬೇಕು, ಸೇವೆಯಲ್ಲಿ ಹೇಗೆ ಪರಿವರ್ತನೆ ಮಾಡಿಕೊಳ್ಬೇಕು ಹೇಳುವಂತ ಒಂದು ವಿಷಯವನ್ನ ಬಾಬಾರವರು ನಮಗೆ ತಿಳಿಸ್ತಾ ಇರ್ತಾರೆ. ಅದರ ಅನುಸಾರದಲ್ಲಿ ಇವತ್ತಿನ ದಿನ ಭಗವಂತ ತನ್ನ ಮಕ್ಕಳಿಗೆ ಏನನ್ನು ತಿಳಿಸ್ತಾರೆ ಅಂತ ನೋಡೋಣ. ಒರಿಜಿನಲ್ ಡೇಟ್ 15-11-1989, ನವೆಂಬರ್ 15. ಇವತ್ತಿನ ಮುರಳಿಯ ಹೆಡ್ಡಿಂಗ್ ಆಗಿದೆ ಸಚ್ಚೆ ದಿಲ್ ಪರ್ ಸಾಹೇಬ್ ರಾಸಿ. ಸತ್ಯ ಹೃದಯದವರ ಜೊತೆಗೆ ಭಗವಂತ ಎಂದೂ ಕೂಡ ರಾಜಿಯಾಗಿರ್ತಾರೆ ಅಂತ ಹೇಳ್ತಾರೆ. ನಾವೆಲ್ಲ ಭಗವಂತನ ಮಕ್ಕಳೇ, ಭಗವಂತನನ್ನ ಗುರುತಿಸಿದ್ದೀವಿ, ಭಗವಂತನ ಶ್ರೀಮತದಂತೆ ನಡೀತಾ ಇದ್ದೀವಿ, ಭಗವಂತನ ಜೊತೆಗೆ ಜೀವನವನ್ನು ಕೂಡ ಮಾಡ್ತಾ ಇದ್ದೀವಿ. ಆದರೆ ಈ ಭಗವಂತನ ಮಕ್ಕಳಲ್ಲೂ ಕೂಡ ಎಷ್ಟು ವಿಭಿನ್ನತೆ ಇದೆ. ಆ ವಿಭಿನ್ನತೆಯಲ್ಲಿ ವಿವಿಧವಾಗಿರುವಂತಹ ವಿಶೇಷತೆಗಳನ್ನ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಭಗವಂತ ತುಂಬಿದ್ದಾರೆ. ಜೊತೆಗೆ ನಾವು ಕೂಡ ಆ ವಿಶೇಷತೆಗಳನ್ನ ಧಾರಣೆ ಮಾಡ್ಕೊಂಡಿದ್ದೀವಿ. ಸಮಯದ ಅನುಸಾರದಲ್ಲಿ ನಿತ್ಯ ಜೀವನದಲ್ಲಿ ಅದನ್ನು ಉಪಯೋಗನೂ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಆ ವಿಶೇಷ ಮಕ್ಕಳಲ್ಲೂ ಕೂಡ ಭಗವಂತನಿಗೆ ಯಾರು ಇಷ್ಟ? ಹೇಳ್ತಾರೆ ಸತ್ಯ ಹೃದಯದವರು ಅಂತಂದ್ರೆ ಭಗವಂತನಿಗೆ ಯಾವಾಗ್ಲೂ ಇಷ್ಟ ಅಂತ. ಇದು ಸತ್ಯ ಹೃದಯದವರು ಅಂತಂದ್ರೆ ಯಾರು? ಹೃದಯದಲ್ಲಿ ಸತ್ಯ ಮತ್ತು ಸುಳ್ಳು ಹೇಳೋದು ಎರಡೆರಡು ಹೃದಯ ಇರುತ್ತಾ ಹಿಡಿದು ಪ್ರಶ್ನೆ ಬರ್ತದೆ. ಸ್ಥೂಲವಾದಂತ ಹೃದಯದಲ್ಲಿ ಸತ್ಯ ಹೃದಯ ಸುಳ್ಳು ಹೃದಯ ಅಂತ ಇರೋದಿಲ್ಲ, ಹೃದಯವನ್ನೇ. ಆದರೆ ಆತ್ಮಿಕ ಸ್ವರೂಪದಲ್ಲಿ, ಆತ್ಮಿಕ ಭಾಷೆಯಲ್ಲಿ, ಆತ್ಮಿಕ ಭಾವದಲ್ಲಿ ಭಗವಂತ ಅದೊಂದು 2 ರೀತಿಯ ಭಾಗವನ್ನು ಮಾಡ್ತಾರೆ. ಸತ್ಯ ಹೃದಯ ಅಂದ್ರೆ ಏನು? ಮಕ್ಕಳಿಂದ ಭಗವಂತ ಏನು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೋ, ಯಾವ ರೀತಿ ಭಗವಂತನನ್ನ ಉಪಯೋಗ ಮಾಡಿಕೊಳ್ಬೇಕು ಹೇಳುವಂತ ಇಚ್ಛೆ ಪರಮಾತ್ಮನಿಗೆ ಇದೆಯೋ, ಸದಾ ಭಗವಂತನ ಪ್ರತಿಯೊಂದು ಮಾತಿಗೂ ಯಾರು ಹಾಜಿ ಅಂತ ಹೇಳಿಬಿಟ್ಟು ಸದಾ ಎವರ್ ರೆಡಿಯಾಗಿ ಕಾರ್ಯೋನ್ಮುಖರಾಗಿರ್ತಾರೋ, ಸಮಯದ ಅನುಸಾರದಲ್ಲಿ ತಮಗೆ ತಾವು ಹೇಗೆ ಮಕ್ಕಳು ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೋ, ಮನಸ್ಸ ವಾಚ ಕರ್ಮಣ ಯಥಾರ್ಥವಾಗಿ ವಿಧಿವತ್ತಾಗಿ ತಂದೆಯ ಮಾತನ್ನ ಕೇಳ್ತಾರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ಪರೋಪಕಾರಕ್ಕೋಸ್ಕರ
ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಸ್ವ ಅರ್ಥ ಅಲ್ಲ, ಬೇರೆಯವರಿಗೋಸ್ಕರ, ವಿಶ್ವಕ್ಕೋಸ್ಕರ ಸದಾ ಕಾಲ ಬೇರೆಯವರಿಗೆ ಒಳ್ಳೆಯದಾಗಬೇಕು, ಬೇರೆಯವರ ಜೀವನ ಪರಿವರ್ತನೆ ಆಗಬೇಕು ಹೇಳುವಂತ ಒಂದು ಮನೋಭಾವದಿಂದ ಭಗವಂತನ ಕಾರ್ಯದಲ್ಲಿ ಯಾರು ಸಹಯೋಗಿಗಳಾಗಿರ್ತಾರೋ ಒಳಗೆ ಒಂದು ಹೊರಗಡೆ ಒಂದು ಇರಬಾರ್ದು. ಹೊರಗಡೆಯಿಂದ ಬಾಬಾ 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 ಅಂತ ಹೇಳೋದು, ಒಳಗಡೆಯಿಂದ ಹೆಸರು, ಕೀರ್ತಿ, ಸನ್ಮಾನ, ಹಣ ಅಥವಾ ಒಂದು ಅಹಂಕಾರ, ಅಹಂಭಾವ, ನಾನು ಜ್ಞಾನ ಚೆನ್ನಾಗಿ ಹೇಳಬಲ್ಲೆ, ನಾನು ಎಲ್ಲರಿಗಿಂತ ಶ್ರೇಷ್ಠ ಹೇಳುವಂತ ರೀತಿಯಲ್ಲಿ ಆ ಒಂದು ಸೂಕ್ಷ್ಮವಾದಂತ ಇಚ್ಛೆಯನ್ನೂ ಕೂಡ ತ್ಯಾಗ ಮಾಡುವಂಥವರು ಯಾರಿದ್ದಾರೆ ಅವರೆಲ್ಲರಿಗೂ ಬಾಬಾ ಹೇಳ್ತಾರೆ ಸತ್ಯ ಹೃದಯದವರು. ಸತ್ಯ ಹೃದಯ ಅಂತಂದ್ರೆ ಬಾಬಾ ಏನ್ ಹೇಳಿದ್ರು ಅದನ್ನ ಕಣ್ಣು ಮುಚ್ಕೊಂಡು ಹಾಜಿ ಅಂತ ಹೇಳಿಬಿಟ್ಟು ಏನ್ ಮಾಡುವಂಥವ್ರು, ಧಾರಣೆಯನ್ನ ಮಾಡುವಂಥವ್ರು. ಅದಕ್ಕೆ ಹೇಳಲಾಗ್ತದೆ ಸತ್ಯ ಹೃದಯದವರು. ಎರಡು ಭಾಗವನ್ನು ಮಾಡ್ತಿದ್ದಾರೆ ಬಾಬಾ. ಒಂದು ಸತ್ಯ ಹೃದಯದವರು, ಇನ್ನೊಂದು ವಿಶಾಲ ಬುದ್ಧಿಯವರು. ವಿಶಾಲ ಬುದ್ಧಿಯವರು ಏನ್ ಮಾಡ್ತಾರಂತೆ, ಜ್ಞಾನದ ಬೇರೆ ಬೇರೆ ಪಾಯಿಂಟ್ಸ್ ಗಳನ್ನ ವರ್ಣನೆ ಮಾಡ್ತಾರಂತೆ, ಅದರ ಬಗ್ಗೆ ಚಿಂತನ ಮಂಥನವನ್ನ ಮಾಡ್ತಾರೆ, ಕಥೆಗಳನ್ನ ಹೇಳ್ತಾರೆ, ಅನುಭವಗಳನ್ನ ಹೇಳ್ತಾರೆ. ಆದರೆ ಆಂತರಿಕವಾದಂತ ಒಂದು ಪ್ರೀತಿ, ಸ್ನೇಹ, ಅನುಭವ, ಸೇವೆ ಮಾಡಬೇಕು ಹೇಳುವಂತ ಒಂದು ಸತ್ಯವಾದಂತ ಒಂದು ಇಚ್ಛೆ, ಬೇರೆಯವರಿಗೆ ಸಹಯೋಗ ಕೊಡಬೇಕು ಹೇಳುವಂತ ಒಂದು ಶುಭ ಭಾವನೆ ಅವರಲ್ಲಿ ಪರ್ಸೆಂಟೇಜ್ ವೈಸ್ ಕಡಿಮೆ ಇರ್ತದೆ. ಆದರೆ ಸತ್ಯ ಹೃದಯದವರು ಯಾರಿದ್ದಾರೆ ಅವರು ಯಾವಾಗಲೂ ತಂದೆಯ ಜೊತೆಗೆ ಸತ್ಯವಾಗಿರ್ತಾರೆ, ಬೇರೆ ಆತ್ಮಗಳ ಜೊತೆಗೂ ಸತ್ಯವಾಗಿರ್ತಾರೆ. ಅದಕ್ಕೆ ಬಾಬಾ ಸ್ಪೆಷಲ್ ಆಗಿ ಕರ್ನಾಟಕದವರಿಗೆ ಈ ಮುರಳಿನ ನುಡಿಸೋದು ಯಾಕೆ ಅಂತಂದ್ರೆ, ನಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಾಬಾ, ಕರ್ನಾಟಕ ಲೋಗ್ ನಾಟಕ ಕರ್ನೆ ವಾಲೆ ಅಂತ. ಅದಕ್ಕಾಗಿ ಆ ನಾಟಕ ಮಾಡುವಂತ ಆತ್ಮಗಳು ನನಗೆ ಬೇಡ, ನಾಟಕ ಮಾಡಿ ಆದರೆ ಭಗವಂತನ ನಿರ್ದೇಶನದಂತೆ ನಾಟಕವನ್ನೇ ಮಾಡಿ ಹೊರತು ತೋರಿಕೆಯ ಧಾಂಬಿಕಾ ಅಂತ ಹೇಳ್ತಾರೆ. ನಾನು ಬಾಬಾ ಬಾಬಾ ಅಂತ ಹೇಳ್ತಾ ಇದ್ದೇನೆ, ಯೋಗ ಮಾಡ್ತಿದ್ದೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತಿದ್ದೇನೆ ಅಂತ ನಿಮ್ಮ ಸರ್ಟಿಫಿಕೇಟ್ ನಿಮಗೆ ನೀವು ಕೊಡುವಂತಹ ಆತ್ಮಗಳು ನನಗೆ ಬೇಡ. ನಿಜವಾದಂತ ಒಂದು ಸೇವಾ ಮನೋಭಾವ, ಬೇರೆಯವರಿಗೆ ಕಲ್ಯಾಣ ಮಾಡುವಂತ ಒಂದು ಚಿಂತನೆ, ಆ ಆಂತರಿಕವಾದಂತ ಒಂದು ಪ್ರೀತಿ, ಭಗವಂತನಿಗೆ ನನ್ನ ಜೀವನವನ್ನು ಸಮರ್ಪಣೆ ಮಾಡಬೇಕು, ಭಗವಂತನ ಶಕ್ತಿಯನ್ನು ಎಲ್ಲರಿಗೂ ಕೂಡ ತಲುಪಿಸಬೇಕು, ನಿದ್ರೆಯನ್ನು ತ್ಯಾಗ ಮಾಡಿ, ಆರೋಗ್ಯವನ್ನು ತ್ಯಾಗ ಮಾಡಿ, ಸದಾ ಈಶ್ವರ್ಯ ಕಾರ್ಯದಲ್ಲಿ ಕಾರ್ಯೋನ್ಮುಖವಾಗುವಂತಹ ಆತ್ಮಗಳು. ಅಂತ ಆತ್ಮಗಳ ಜೊತೆಗೆ ಸದಾ ತಂದೆ ಏನ್ ಮಾಡ್ತಾರಂತೆ, ಒಂದು ಮಾತನ್ನ ಹೇಳ್ತಾರೆ, ಯಾರು ನನ್ನ ಮಾತನ್ನ ಕೇಳ್ತಾರೋ ಅವರ ಮಾತನ್ನು ಸದಾ ನಾನು ಕೇಳುತ್ತೇನೆ. ಒಂದು ಸಲ ಪ್ರಕಾಶ್ ಮಣಿ ದಾದಿಯವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಅವರನ್ನ ಡಾಕ್ಟರ್ ಸವಿತಾ ಬೆಹೆನ್ ನೋಡ್ಕೊಳ್ತಾ ಇದ್ರು. ಬಾಬಾ ಅವರವರಿಗೆ ಭೋಗ ಇಟ್ಬಿಟ್ಟು, ಗುರುವಾರದ ಭೋಗವನ್ನ ಇಟ್ಬಿಟ್ಟು ಡೈಮಂಡ್ ಹಾಲ್ ಅಲ್ಲಿ ತಂದ್ಬಿಟ್ಟು ಭೋಗದ ತಟ್ಟೆಯನ್ನ ದಾದಿಯವರ ರೂಮ್ನಲ್ಲಿ ಇಟ್ಟಿದ್ರು. ದಾದಿ ಕೇಳಿದ್ರಂತೆ, ಬಾಬಾರವರ ಭೋಗ ನನಗೆ ಕೊಡುವಂತ. ಇವಾಗ ಅವ್ರೇನ್ ಮಾಡಿದ್ರು, ಒಂದು ಸಣ್ಣ ಪೀಸನ್ನ ಕೊಟ್ಬಿಟ್ಟು, ದಾದಿ ಭೋಗ ಅಂತ ಹೇಳ್ತಿದ್ರಲ್ಲ, ಇದನ್ನ ತಗೊಳ್ಳಿ, ಮತ್ತೆ ಹೆಚ್ಚಿಗೆ ಏನ್ ಮಾಡಬಾರ್ದು, ನೀವು ಅದನ್ನ ಸ್ವೀಕಾರ ಮಾಡಬಾರ್ದು, ಯಾಕಂದ್ರೆ ನಿಮ್ಗೆ ಶುಗರ್ ಇದೆ ಅಂತ ಹೇಳಿದ್ರಂತೆ. ಆಯ್ತು ಅಂತ ಹೇಳಿದ್ರಂತೆ. ಯಾಕಂತಂದ್ರೆ ಸವಿತಾ ಬೆಹನ್ ಡಾಕ್ಟರ್ ಇರೋದಕ್ಕೆ ಡಾಕ್ಟರ ಭಾಷೆಯಲ್ಲಿ, ಡಾಕ್ಟರ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ವಿಷಯವನ್ನ ಪೇಷಂಟ್ಗಳಿಗೆ, ದಾದಿಗೆ ತಿಳಿಸಿದ್ದಾರೆ. ಸರಿ, ಆಮೇಲೆ ಯಾವುದೋ ಕಾರ್ಯ ನಿಮಿತ್ತ ಸವಿತಾ ಬೆಹನ್ ಪಕ್ಕದಲ್ಲೆಲ್ಲ ಹೋಗಿದ್ದಾರೆ.
ವಾಪಸ್ ಬರೋದರೊಳಗಡೆಗೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಭೋಗದ ತಟ್ಟೆಯಲ್ಲಿರುವಂತ ಎಲ್ಲಾ ಸ್ವೀಟ್ ಅನ್ನು ಕೂಡ ಏನ್ ಮಾಡಿಬಿಟ್ಟಿದ್ದಾರೆ, ಖಾಲಿ ಮಾಡಿಬಿಟ್ಟಿದ್ದಾರೆ. ಅವಾಗ ಕೇಳಿದಂತೆ, ಎಲ್ಲ ದಾದಿ ನಿಮ್ಗೆ ಶುಗರ್ ಇದೆ ಅಂತ ಹೇಳಿದ್ರು. ಶುಗರ್ ನನಗಿರಬಹುದು, ಇಷ್ಟು ವರ್ಷ ಯಜ್ಞದ ಸೇವೆ ನಾನು ಮಾಡಿದ ಮೇಲೆ ಬಾಬನ ಭೋಗವನ್ನ ತಿನ್ಲಿಕ್ಕೂ ಕೂಡ ನನಗೇನಿದೆ, ಅಧಿಕಾರ ಇದೆ ಅಂತ ಹೇಳಿದಂತೆ. ಅಧಿಕಾರದಿಂದ ಸೇವೆ ಮಾಡ್ಲಿಕ್ಕೆ ಅಧಿಕಾರ ಇದೆ ಅಂದ್ಮೇಲೆ ಭೋಗ ಸ್ವೀಕಾರ ಮಾಡ್ಲಿಕ್ಕೂ ಕೂಡ ನನಗೇನಿದೆ, ಅಧಿಕಾರ ಇದೆ. ಅದಕ್ಕೆ ಬಾಬನ ಕೇಳ್ಬಿಟ್ಟೆ ನಾನೇನ್ ಮಾಡಿದ್ದೇನೆ, ಅದನ್ನು ಸ್ವೀಕಾರ ಮಾಡಿದ್ದೇನೆ. ಹಾಗೆ ಆತ್ಮೀಯರೇ, ನನ್ನ ತಂದೆ, ನನ್ನ ಯಜ್ಞ, ನನ್ನ ಈಶ್ವರಿ ವಿಶ್ವ ಪರಿವಾರ, ಇವರಿಗೆಲ್ಲರಿಗೂ ಕೂಡ ಉದ್ಧಾರ ಮಾಡಬೇಕು ಹೇಳುವಂತ ಸತ್ಯವಾದಂತ ಆಂತರಿಕವಾದಂತ ಇಚ್ಛೆ ನಮ್ಮಲ್ಲಿ ಇದ್ದಾಗ ಭಗವಂತ ಅವರಿಗೆ ಸರಿಯಾದಂತಹ ಒಂದು ಸೇವೆಗಾಗ್ಲಿ, ಪುರುಷಾರ್ಥಕ್ಕಾಗ್ಲಿ, ವೈಯಕ್ತಿಕ ಜೀವನಕ್ಕಾಗ್ಲಿ ಸಹಯೋಗವನ್ನ ಕೊಡ್ತಾ ಇರ್ತಾರೆ. ಕೆಲವೊಂದ್ಸಲ ನಾವು ಆಂತರಿಕವಾಗಿ ಹೇಳ್ತಾ ಇರ್ತೀವಿ, ನಮ್ಮನ್ನ ಬಾಬಾ ಸೇವೆಗೆ ಯಾಕೆ ಉಪಯೋಗ ಮಾಡ್ಕೊಳ್ಳಲ್ಲ, ನಾವ್ಯಾರಿಗಾದ್ರೂ ಜ್ಞಾನ ಹೇಳಿದ್ರೆ ಅವ್ರಿಗೆ ಯಾಕೆ ಅರ್ಥ ಆಗೋದಿಲ್ಲ, ನಮ್ಮ ಮಾತನ್ನ ಅವರು ಯಾಕೆ ಕೇಳೋದಿಲ್ಲ, ನಮ್ಮ ಮಾತಿಗೆ ಬೆಲೆ ಯಾಕಿಲ್ಲ, ಇಷ್ಟು ವರ್ಷ ನಾವು ಭಗವಂತನ ಮಕ್ಕಳಾದ್ರೂ ಕೂಡ ನಮ್ಮ ಜೀವನದಲ್ಲಿ ನಿಜವಾದಂತ ಪರಿವರ್ತನೆ ಯಾಕೆ ಬರ್ತಾ ಇಲ್ಲ, ರಾಜಯೋಗದಲ್ಲಿ ಕೂತ್ಕೊಂಡಾಗ ನಿದ್ರೆ ಯಾಕೆ ಬರುತ್ತೆ, ಸುಸ್ತಾಕ್ ಆಗ್ತದೆ, ಹೊಸ ಹೊಸ ಅನುಭವಗಳು ಯಾರು ನಾವು ಅಕ್ಕಂದಿರ ಅಣ್ಣರಿಂದ ಕೇಳ್ತೀವಿ, ಅದು ನಮ್ಗೆ ಯಾಕೆ ಆಗ್ತಾ ಇಲ್ಲ ಹೇಳುವಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಮುಖ್ಯವಾದ ಕಾರಣ ಆಂತರಿಕವಾಗಿ ಏನೋ ಒಂದು ಬಲಹೀನತೆಗಳು, ಕಡಿಮೆತನಗಳು, ತಂದೆಯ ಮಾತಿನಂತೆ ಯಥಾರ್ಥವಾಗಿ ಜೀವನವನ್ನ ಮಾಡ್ತಾ ಇಲ್ಲ. ಆ ಕಾರಣದಿಂದ ತಂದೆಯ ಸಂಪೂರ್ಣವಾದಂತ ಸಹಯೋಗ ನಿಮಗೆ ಬೇಕಾಗಿರುವಂತ ರೀತಿಯಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಆತ್ಮೀಯರೇ, ಯಾರು ಸತ್ಯ ಹೃದಯದವರು ಇರ್ತಾರೋ ಅವರಿಗೆ ಅವರ ನಿರೀಕ್ಷೆಗಳಿಗಿಂತ ಹೆಚ್ಚಿಗೆಯಾಗಿ ಅವರಿಗೆ ಸುಖ ಸಿಗ್ತಾ ಇರ್ತದೆ. ಶಾರೀರಿಕವಾಗಿ ಇರಬಹುದು, ಮಾನಸಿಕವಾಗಿರ್ಬೋದು. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಯಾರು ಸತ್ಯ ಹೃದಯದವನು ಹೇಳ್ತಾ ಇರ್ತಾನೋ ಅವನು ಯಾವಾಗ್ಲೂ ಅವಿನಾಶಿಯಾಗಿರುವಂತಹ ನಿರಾಕಾರವಾದಂತಹ ಅತೀಂದ್ರಿಯ ಸುಖವನ್ನ ಸಂಪಾದನೆ ಮಾಡೋದಲ್ಲೇ, ಜಮಾ ಮಾಡೋದಲ್ಲೇ, ದಾನ ಮಾಡೋದಲ್ಲೇ ಸದಾ ವ್ಯತೀತನಾಗಿರ್ತಾನೆ. ಅದೇನೇ ದೇಹಾಭಿಮಾನದಲ್ಲಿ ಇರುವಂತವನು, ನನಗೆ ಆಸ್ತಿ ಬೇಕು, ಪಾಸ್ತಿ ಬೇಕು ಬಾಬಾ, ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಮನೆ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಮಕ್ಕಳಿಗೆ ಬೇಕು, ಸ್ಥೂಲವಾದಂತಹ ಇಚ್ಛೆಗಳನ್ನ ಭಗವಂತನ ಎದುರುಗಡೆಗೆ ಇಡ್ತಾ ಅದನ್ನೇ ಸ್ಟಾಕ್ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ನಿಮ್ಮ ಮತ್ತು ತಂದೆ ನಡುವೆ ಸಂಭಾಷಣೆಯನ್ನು ಚೆಕ್ ಮಾಡ್ಕೊಳ್ಳಿ. ಯಾವ ವಿಷಯದಲ್ಲಿ ಭಗವಂತನ ಜೊತೆಗೆ ಚರ್ಚೆ ನಡೀತಾ ಇದೆ ನಮ್ದು? ನನ್ನ ಬಲಹೀನತೆ ಬಗ್ಗೆನು, ಬಾಬಾ ನನಗೆ ಕಡಿಮೆತನ ಇದೆ ಸರಿ ಮಾಡುವಂತನು, ನನಗೆ ಇದನ್ನು ಕೊಡುವಂತ ಭಕ್ತರ ರೂಪದಲ್ಲಿ ನಾನು ಬೇಡ್ತಾ ಇದ್ದೇನೆ ಸ್ಥೂಲವಾಗಿ, ನನ್ನ ಲೌಕಿಕ ಪರಿವಾರದವರಿಗೋಸ್ಕರ ಬೇಡ್ತಾ ಇದ್ದೇನಾ, ಅಥವಾ ಈಶ್ವರಿ ಸೇವೆಗೋಸ್ಕರ ಬೇಡ್ತಾ ಇದ್ದೇನಾ? ನಮ್ಮ ಸುಂದರವಾದ ಮಾತನ್ನ ಹೇಳ್ತಾರೆ, ಪರೋಪಕಾರಿಗಳು ನೀವು ಆಗಿದ್ದಿದ್ರೆ ನೀವು ಬೇಡಬೇಕಾದ ಅವಶ್ಯಕತೆನೇ ಇಲ್ಲ, ನಿಮ್ಮನ್ನ ಸಾಧನವಾಗಿ ನಾನು ಕೊಡ್ತಾ ಇರ್ತೇನೆ. ಎಷ್ಟು ನೀವು ಈಶ್ವರಿ ಪುರುಷಾರ್ಥವನ್ನ ಮಾಡ್ತಾ ಹೋಗ್ತಿರೋ ಅಷ್ಟು ಸಾಧನಗಳು ಸ್ಥೂಲವಾಗಿರುವಂಥದ್ದು ನಿಮಗೆ ಸಿಗ್ತಾ ಹೋಗ್ತದೆ. ಎಷ್ಟೇ ಸಾಧನಗಳಿದ್ರು ಅದರಲ್ಲಿ ತೃಪ್ತವಾಗಿರ್ಬೇಕು. ಯಾಕಂದ್ರೆ ಎಷ್ಟು ಕೊಟ್ಟಿದಾರೋ ಅದಲ್ಲಿ ನಾವು ಖುಷಿಯಾಗಿದ್ದೀವಿ. ಸತ್ಯ ಏನು ಗೊತ್ತಾ, ನೀವೆಷ್ಟು ಈಶ್ವರಿ ಜ್ಞಾನದಲ್ಲಿ ಮುಂದುವರಿತಿರೋ ಮನೆ ಚಿಕ್ಕದಿದ್ದಷ್ಟು ತುಂಬಾ ಉತ್ತಮ, ಬಟ್ಟೆಗಳ ಕಡಿಮೆ ಇದ್ದಷ್ಟು ತುಂಬಾ ಉತ್ತಮ, ಸಿಂಪಲ್ ಸಹಜವಾದಂತ ಆಹಾರ ಅಡಿಗೆ ಮಾಡಿ ತಿನ್ನುವಂಥದ್ದು ತುಂಬಾ ಆರೋಗ್ಯಕಾರಕ. ಎಲ್ಲದಲ್ಲೂ ಸಿಂಪಲ್. ಯಾಕಂತಂದ್ರೆ ದೊಡ್ಡ ಮನೆ ಇದ್ದಷ್ಟು ಕ್ಲೀನ್ ಮಾಡೋದ್ರಲ್ಲಿ ಸಮಯ ಹೆಚ್ಚಿಗೆ ಹೋಗ್ಬಿಡ್ತದೆ, ನೆಂಟಿಷ್ಟು ಬಂದ್ಬಿಡ್ತಾರೆ, ದೊಡ್ಡ ಮನೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಮನಸ್ಸನ್ನ ದೊಡ್ಡದು ಮಾಡಿ ಆತ್ಮೀಯರೇ, ಮನೆಯನ್ನಲ್ಲ, ಸ್ಥೂಲ ಧನವನ್ನಲ್ಲ, ಜ್ಞಾನಧನವನ್ನ ಸೇರಿಸ್ತಾ ಹೋಗಿ. ಇಷ್ಟೆಲ್ಲ ಪಾಲನೆ ಕೊಟ್ಟಿರುವಂತ ಕಣ್ಮಣಿಯಾಗಿರುವಂತ ನಿಮಗೆ ಭಗವಂತನಿಗೆ ಗೊತ್ತಿಲ್ವಾ? ನಿಮ್ಗೆ ಯಾವ ಸಮಯದಲ್ಲಿ ಏನು ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಬಾಬನಿಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿದೆ.
ಆದ್ರೆ ನಮ್ಮ ಸಂಪೂರ್ಣ ಜೀವನವನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡದೇ ಇರುವಂತ ಕಾರಣದಿಂದ ಸ್ಥೂಲವಾದಂತ ವಸ್ತು ವ್ಯಕ್ತಿ ವೈಭವವನ್ನೇ ಸತ್ಯವಾದ ಸುಖವಂತ ತಿಳ್ಕೊಂಡಿದ್ದೀವಿ. ಬಾಬಾ ಸತ್ಯ ಹೃದಯದವರು ಅಂತಂದ್ರೆ ಏನು? ಸತ್ಯ ಸುಖವನ್ನ ಸಂಪಾದನೆಯನ್ನು ಮಾಡ್ತಾ ಜಮಾ ಮಾಡ್ತಾ ದಾನ ಮಾಡುವಂತಹ ಬಾಬ್ದಾದಾರವರ ಸಮಾನವಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳು. ಅಂಥವ್ರ ಜೊತೆಗೆ ಭಗವಂತ ಸದಾ ಕಾಲ ಏನ್ ಮಾಡ್ತಾರಂತೆ? ಹಾಜಿ. ಹಾಜಿ ಅಂತಂದ್ರೆ ಹೀಗೆ, ಅವರು ಕೇಳುವಕ್ಕಿಂತ ಮೊದಲೇನೆ ಎಲ್ಲ ಸಾಧನಗಳು, ಸಲಕರಣೆಗಳು, ವ್ಯಕ್ತಿಗಳು ಎಲ್ಲರೂ ಕೂಡ ಸಿಗ್ತಾ ಇರ್ತಾರೆ. ನನ್ನ ಈಶ್ವರಿ ಜೀವನದಲ್ಲೂ ಕೆಲವೊಂದ್ಸಲ ನಾನು ನೋಡ್ತಾ ಇದ್ದೇನೆ. ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಗೆ ಇವತ್ತು ಝೂಮ್ ವರ್ತಮಾನ ಸಮಯದಲ್ಲಿ ಎಷ್ಟು ಸುಂದರವಾದಂತ ಪರಿವಾರವನ್ನ ಕೊಟ್ಟಿದ್ದಾರೆ ಬಾಬಾ. ಮತ್ತು ನಿಮ್ಮಂತ ಸುಂದರ ಸಹೋದರ ಸಹೋದರಿ ಸಿಕ್ಕಿದ್ದಾರೆ. ಒಳ್ಳೊಳ್ಳೆ ಆತ್ಮಗಳು, ಪುರುಷಾರ್ಥಿ ಆತ್ಮಗಳನ್ನ ಪರಿವಾರದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು? ಸೇವಾ ಮನೋಭಾವ ನಮ್ಮಲ್ಲಿ ಇರಬೇಕು, ಆತ್ಮೀಯತೆ ಇರಬೇಕು, ಕೊಡಬೇಕು ಹೇಳುವಂತ ಒಂದು ದಾತಾಪನ್ ಸಿಗಬೇಕು. ಆವಾಗ ನಮ್ಮಲ್ಲಿ ಒಂದು ಏಕತೆ ಇರ್ತದೆ, ಒಗ್ಗಟ್ಟು ಇರ್ತದೆ. ನಾವೆಲ್ಲರೂ ಕೂಡ ಈಶ್ವರ್ಯ ಕಾರ್ಯದಲ್ಲಿ ಮುನ್ನುಗ್ಗಬೇಕು. ನಾವು ಇನ್ನೂ ಹೊಸದಾದಂತ ಸಂಶೋಧನೆಯನ್ನ ಮಾಡಬೇಕು, ಜ್ಞಾನವನ್ನ ಸಹಜ ಮಾಡಬೇಕು, ಬೇರೆಯವ್ರಿಗೆ ತಿಳಿಸಬೇಕು, ರಾಜಯೋಗವನ್ನು ಸಹಜ ಮಾಡಬೇಕು ಹೇಳುವಂತದೊಂದು ಉದ್ದೇಶ ಇರ್ತದೆ. ಅದಕ್ಕೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಇನ್ನು ಅಡ್ವಾನ್ಸ್ ಆಗಿ ಬಾಬಾ ಮಾಡಿಕೊಡ್ತಾರೆ. ಅದಕ್ಕೆ ಖುಷಿ ಆಗತ್ತೆ. ಅದ್ರ ಗಮನ ಇರ್ಲಿ ಆತ್ಮೀಯರೇ. ಯಾರು ಸತ್ಯ ಹೃದಯದಲ್ಲಿ ಇರ್ತಾರೋ ಅವ್ರ ಸ್ಪೀಡ್ ಸ್ವಲ್ಪ ಸ್ಲೋ ಇರ್ತದೆ, ಅದು ಪಕ್ಕಾ ಇರ್ತದೆ. ಯಾರು ಸ್ವಲ್ಪ ಮೋಸ ಮಾಡೋರು, ಒಳಗಡೆ ಹೊರಗಡೆ ಇರೋರು ಏನ್ ಮಾಡ್ತಾರೆ? ಒಂದ್ಸಲ ಟಕ್ ಅಂತ ಮೇಲೆ ಕೇಳ್ಬಿಡ್ತಾರೆ, ಟಕ್ ಅಂತ ಕೆಳಗಡೆ ಮೇಲೆ ಕೇಳಿಗೆ ಅಪ್ಸ್ ಅಂಡ್ ಡೌನ್ಸ್ ಅವ್ರ ಜೀವನದಲ್ಲಿ ಆಗ್ತಾ ಇರ್ತಾರೆ. ಅಂದ್ರೆ ಈಗ ತುಂಬಾ ಖುಷಿ, ನೆಕ್ಸ್ಟ್ ಸೆಕೆಂಡ್ ಏನೋ ಸಮಸ್ಯೆ ಬಂದು ಅಯ್ಯೋ ಬಾಬಾ ಏನಾಗ್ಬಿಡ್ತು ಅಂತ ಪೂರ್ತಿ ಏನೋ ಆಕಾಶನೇ ಕಳ್ಸಿಬಿಟ್ಟು ತಲೆ ಮೇಲೆ ಬಿದ್ದಂಗೆ ಅಂತ ಬಿಟ್ಟು ಹೇಳ್ತಾರೆ. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ ಪ್ರಪಂಚದಲ್ಲಿ ಇವ್ರಾಗಿ ತಪಸ್ಸು ಮಾಡೋರು ಯಾರೂ ಇಲ್ಲ ಹೇಳುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ತುಂಬಾ ಹೈ ಲೆವೆಲ್ ಅಲ್ಲಿ ಇಟ್ಬಿಡ್ತಾರೆ. ಆ ರೀತಿಯೆಲ್ಲ ಸದಾ ಕಾಲದಲ್ಲಿ ಏನ್ ಮಾಡಬೇಕು ಅಂದ್ರೆ, ಅಂತ ಒಂದು ಅವಕಾಶ ಸಿಕ್ಕಿದಾಗ, ಸ್ಥಿತಿ ಇದ್ದಾಗ ಯೋಗ ಮಾಡಿ ಬೇಡ ಅಂತ ಬಾಬಾ ಹೇಳ್ತಾ ಇಲ್ಲ. ಆದರೂ ಸಮಸ್ಯೆ ಪರಿಸ್ಥಿತಿಗಳು ಬಂದಾಗ ತುಂಬಾ ಕೆಳಗಡೆಗೆ ಇಳಿಬಾರದು. ನಿಂದ, ಸ್ತುತಿ, ಮಾನ್, ಅಪಮಾನ್, ಸುಖ ದುಃಖ ಎಲ್ಲವನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಒಂದೇ ರೀತಿಯಲ್ಲಿ ನಾವು ಸ್ವೀಕಾರವನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಹೆಚ್ಚಿನ ಬುದ್ಧಿವಂತರಕ್ಕಿಂತ ಸತ್ಯ ಹೃದಯದವರು ನನಗೆ ತುಂಬಾ ಇಷ್ಟ. ಇದ್ರೆ ಸತ್ಯ ಹೃದಯದವರಾಗ್ಲಿಕ್ಕೆ ಏನನ್ನ ನಾವು ಮಾಡಬೇಕು? ಯಾವಾಗ ಈ ಮುರಳಿಯನ್ನ ಯಥಾರ್ಥವಾಗಿ ಅರ್ಥ ಮಾಡಿ ಧಾರಣೆ ಮಾಡ್ಕೊಳ್ತಿರೋ, ಆವಾಗ ಅದು ಸತ್ಯವಾದಂತ ದೀಪಾವಳಿ ಆಗ್ತದೆ. ನಿಮ್ಮ ಆತ್ಮ ಜ್ಯೋತಿ ಬೆಳಗ್ತದೆ. ಆ ಮೂಲಕ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಿನಲ್ಲಿ ನೀವು ದೀಪಾವಳಿಯನ್ನು ಆಚರಣೆ ಮಾಡುವುದಲ್ಲ, ಆ ನಿಮ್ಮ ಆತ್ಮಿಕ ದೀಪದಿಂದ ವಿಶ್ವ ಬೆಳಗುವಂತಹ ಒಂದು ಸುಂದರವಾದಂತಹ ಪ್ರಕಾಶಮಯವಾಗಿರುವಂತ ಜ್ಯೋತಿ ಬೆಳಗತ್ತೆ. ಅದು ಹಿಂದೆಗಡೆಗಿರುವಂತ ಶಕ್ತಿ ಪರಮಾತ್ಮದಾಗಿರ್ತದೆ. ಅದ ದೀಪ ಬೆಳಗದಾಗ ಆ ಒಂದು ಬತ್ತಿ ಹೇಗೆ ಬಿಸಿ ಆಗತ್ತೋ, ಸಾಧನ ಹೇಗೆ ಬಿಸಿ ಆಗತ್ತೋ, ಹಾಗೆ ಅದರ ಪ್ರಭಾವ ನಿಮ್ಮ ಇಂದ್ರಿಯಗಳ ಮೇಲೆ, ಆತ್ಮನ ಮೇಲೆ ಆಗತ್ತೆ. ಹಾಗಿದ್ರೆ ಸತ್ಯ ಹೃದಯದವರು ಅಂದ್ರೆ ನಾವ್ ಹೇಳ್ತೀವಲ್ಲ, ನನ್ನ ಹೆಸರು ಬಾಬಾ, ನನ್ನ ಮಾತು ಬಾಬಾ ಕೇಳೋದಿಲ್ಲ. ಕೆಲವೊಂದ್ಸಲ ನಾವು ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನೋಡ್ತೇನೆ, ಏನೋ ಇಚ್ಛೆಯನ್ನು ಬಾಬನಿಗೆ ಹೇಳಿರ್ತಾನೆ. ಹಂಗ ತನ್ನ ವೈಯಕ್ತಿಕ ವಿಷಯದಲ್ಲ, ಈಶ್ವರ್ಯ ಸೇವೆಯಲ್ಲಿ ನನ್ನ ವೈಯಕ್ತಿಕ ವಿಷಯದಲ್ಲಿ ಬಾಬಾ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಬಿಡಿ, ಅದು ಸರಿ ಇರ್ಲಿಲ್ಲ ಅಂತ ಯೋಚನೆ ಮಾಡೋಣ. ಈಶ್ವರ್ಯ ಸೇವೆ ವಿಷಯದಲ್ಲೇ ಕೆಲವೊಂದ್ಸಲ ರಿಕ್ವೆಸ್ಟ್ ಹಾಕಿದಾಗ ಬಾಬಾ ಇದಾಗ್ಬೇಕಲ್ಲ ಅಂತಂದಾಗ ಅದಾಗೋದೇ ಇಲ್ಲ. ಕೆಲವೊಂದ್ಸಲ ಸಿಟ್ಟು ಬರ್ತಾರೆ ಆಂತರಿಕವಾಗಿ. ನಾನು ವೈಯಕ್ತಿಕವಾಗಿ ಕೇಳಿದ್ದೇನೆ, ನೀನು ಈಶ್ವರಿ ಸೇವೆಗೆ ತಾನೇ ಕೇಳಿದ್ದೇನೆ, ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರೀತಿಯ ಜಗಳನು ಕೂಡ ಬಾಬನ ಜೊತೆಗೆ ಆಗ್ತಾ ಇರ್ತದೆ. ಅದ ಕೆಲವೊಂದ್ಸಲ ಆ ಘಟನೆಗಳು, ಆ ದಿನಗಳು, ಆ ಸಮಯ ಬಂದಾಗ ಅವಾಗ ಗೊತ್ತಾಗುತ್ತೆ, ಎಸ್ ಅದು ಆಗದೇ ಇರೋದೇ ಒಳ್ಳೇದಾಯ್ತು, ಅದಕ್ಕಿಂತ ಚೆನ್ನಾಗಿ ಈ ರೀತಿ ಸಿಕ್ತು. ಮೊನ್ನೆ ಒಂದು ವಿಷಯ ಬಂತು, ಬಾಬನ ಹತ್ರ ಚರ್ಚೆ ಮಾಡಿದೆ ಈಶ್ವರಿ ಸೇವೆಯ ಅನುಸಾರದಲ್ಲಿ. ಮರುದಿನ ಅವ್ರು ರಿಸಲ್ಟ್ ಹೇಳ್ತೇನೆ ಅಂತ ಹೇಳಿದ್ರು, ಹೇಳಲೇ ಇಲ್ಲ. ಬಾಬನ ಕೇಳಿದೆ, ಯಾಕೆ ಬಾಬಾ ಹೇಗೆ ಅಂತ. ಬಾಬನ ಆನ್ಸರ್ ಬಂತು, ನನಗೆ ಕೇಳ್ಬಿಟ್ಟು ಮಾಡಿದ್ಯಾ? ಇನ್ನೊಬ್ನೇ ಹೋಗ್ಬಿಟ್ಟು ಮಾಡಿದೆ, ಅದಕ್ಕಾಗಿ ನಿನ್ ರಿಸಲ್ಟ್ಸ್ ಬಂದಿಲ್ಲ. ಸರಿ, ಇವತ್ತಿನ ಕೇಳ್ಬಿಟ್ಟು ಮಾಡ್ತೀನಿ, ಏನ್ ಬರ್ತಾನೆ ನೋಡೋಣ ಅಂತ ಬಾಬನಿಗೆ ಕೇಳ್ಬಿಟ್ಟು ಮಾಡಿದ್ದಾಯ್ತು. ನೆಕ್ಸ್ಟ್ ಡೇ ಅವ್ರದ್ದು ರಿಸಲ್ಟ್ಸ್ ಬಂತು, ಎಸ್ ಮಾಡೋಣ ಅಂತ. ಹೀಗೆ ಕೆಲವೊಂದ್ಸಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ನಾವೇನ್ ಮಾಡ್ತೀವಿ, ಬಾಬನನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಾವು ಮುನ್ನೋಗುವಂತ ಪ್ರಯತ್ನವನ್ನ ಮಾಡ್ತೀವಿ.
ಆವಾಗ ಆ ಸಮಯದಲ್ಲಿ ವಾಪಸ್ ಕರ್ಕೊಂಡು ಬರುವಂತ ಕೆಲಸವನ್ನು ಕೂಡ ಭಗವಂತನೇ ಮಾಡ್ತಾನೆ. ಕೆಲವೊಂದ್ಸಲ ಬಾಬನಿಗೆ ಹೇಳ್ಬಿಟ್ಟು ಮಾಡಿದ್ರೂ ಕೂಡ ಆ ಕೆಲಸಗಳು ಆಗೋದಿಲ್ಲ. ಆದರೆ ಫಲಿತಾಂಶವನ್ನ ನೋಡಿದಾಗ ಅದು ಆಗದೇ ಇರೋದೇ ಚೆನ್ನಾಗಿರ್ತದೆ. ಯಾಕಂದ್ರೆ ಅದಕ್ಕಿಂತ ಚೆನ್ನಾಗಿರುವಂತ ಒಂದು ಸುಂದರವಾದಂತ ಅವಕಾಶವನ್ನ ಬಾಬಾ ನಮ್ಗೆ ಕೊಟ್ಟಿರ್ತಾರೆ. ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ನನ್ನ ಜೀವನದಲ್ಲಿ ತುಂಬಾ ಖುಷಿ ಆಗೋದೇನು ಅಂತಂದ್ರೆ, ಯಾವ ವಾರದಲ್ಲಿ, ಯಾವ ದಿನದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ್ಯಾವ ವಿಷಯದಲ್ಲಿ ಪ್ರಶ್ನೆಗಳು ಉದ್ಭವ ಆಗಿರ್ತಾವೋ ಅವ್ಯಕ್ತ ಮೂಲೆಯಲ್ಲಿ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿರ್ತಾರೆ ಬಾಬಾ. ಯಾಕೆ ಹೀಗೆ, ಯಾಕೆ ಪ್ರಶ್ನೆ ಬಂತು, ಅದಕ್ಕೆ ಕಾರಣ ಏನು, ಅದರಲ್ಲಿ ಬಲಹೀನತೆಗಳೇನು, ಅಲ್ಲಿ ಯಾವ ಕಾರಣದಿಂದ ನಿನ್ನಲ್ಲಿ ಆ ಪ್ರಶ್ನೆಗಳು ಬಂದಿದ್ದಾವೆ, ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಏನು ಕಾರಣ, ಏನ್ ಸರಿ ಮಾಡ್ಕೊಳ್ಬೇಕು ಹೇಳುವಂತ ವಿಷಯವನ್ನ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ. ವಿಶೇಷವಾಗಿ ಅವ್ಯಕ್ತ ಮುರಳಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿದಾಗ. ಸರಿನಾ? ಓಕೆ, ಹಾಗಿದ್ರೆ ಇವತ್ತಿನ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಾರೆ ಕೇಳೋಣ. आज विश्व की सर्व आत्माओं के उपकारी बाप दादा अपने श्रेष्ठ पर उपकारी बच्चों को देख रहे हैं. ತಮಗೆಲ್ಲರಿಗೂ ಗೊತ್ತಿದೆ, ಪ್ರತಿ ಭಾನುವಾರ ತಂದೆ ಕೆಲವೊಂದು ಸ್ಪೆಷಲ್ ಕ್ಯಾಟಗರಿ ತನ್ನದೇ ಮಕ್ಕಳ ಗ್ರೂಪ್ ಅನ್ನು ನೋಡ್ತಾರೆ. ತಾನೇ ಜನ್ಮ ಕೊಟ್ಟಿರುವಂತ, ತಾನೇ ಪಾಲನೆಯನ್ನು ಕೊಡ್ತಾ ಇರುವಂತಹ, ತಾನೇ ಶಿಕ್ಷಣವನ್ನ ಕೊಟ್ಟು ಮುಂದುವರಿಸ್ತಾ ಇರುವಂತ, ಸೇವೆಗೆ ಯೋಗ್ಯರನ್ನಾಗಿ ಮಾಡ್ತಾ ಇರುವಂತ ಕೆಲವೊಂದು ಸೆಲೆಕ್ಟೆಡ್ ಒಂದು ಗುಂಪನ್ನ ನೋಡ್ತಾ ಇರ್ತಾರೆ. ಹಾಗಿದ್ರೆ ಇವತ್ತು ಬಾಬಾ ಯಾರನ್ನ ನೋಡ್ತಾ ಇದ್ದಾನೆ? ಇವತ್ತು ವಿಶ್ವದ ಎಲ್ಲ ಆತ್ಮಗಳ ಉಪಕಾರ. ಯೋಚನೆ ಮಾಡಿ, ಎಲ್ಲ ಆತ್ಮಗಳು, ಕೇವಲ ಮನುಷ್ಯಾತ್ಮರಷ್ಟೇ ಅಲ್ಲ, ಪ್ರಪಂಚದಲ್ಲಿ ಎಷ್ಟು ಆತ್ಮಗಳು, ಜೀವ ಜಂತುಗಳು ಇದ್ದಾವೋ ಆ ಎಲ್ಲ ಆತ್ಮಗಳನ್ನ ಉದ್ಧಾರ ಮಾಡುವಂತಹ, ಶ್ರೇಷ್ಠ ಮಾಡುವಂತಹ ಆ ಒಂದು ಶಬ್ದವನ್ನು ಉಪಯೋಗ ಮಾಡಿದ್ರು. ಉಪಕಾರ, ಸಹಾಯ, ಸಹಯೋಗ. ಉಪಕಾರ ಅಂತಂದ್ರೆ ಏನು? ಅಲ್ಲೇ ನೀವು ಬಂದ್ಬಿಟ್ಟು ಒಳ್ಳೆ ಉಪಕಾರ ಮಾಡಿದ್ರಿ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ನೀವು ಕೇವಲ ಆ ವ್ಯಕ್ತಿಗೆ ಸಹಾಯ ಸಹಯೋಗವನ್ನು ಮಾತ್ರ ಕೊಡಬೇಕೇ ಹೊರತು ಅವರಿಂದ ಯಾವುದೇ ರೀತಿಯ ಕರ್ಮದ ಫಲವನ್ನ ಸ್ವೀಕಾರ ಮಾಡುವ ಹಾಗೆ ಇಲ್ಲ. ಅದಕ್ಕೆ ಉಪಕಾರ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಕೆಲವೊಂದು ವ್ಯಕ್ತಿಗಳು ತಮ್ಮ ಪ್ರೊಫೆಷನ್ ಅಲ್ಲಿ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಕೆಲಸವನ್ನು ಮಾಡಿದಾಗ 30 ವರ್ಷ ಸೇವೆ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಆ ಶಬ್ದ ಅದು ಅವರಿಗೂ ಯೂಸ್ ಆಗೋದಿಲ್ಲ, ಅಪ್ಲಿಕೇಬಲ್ ಆಗಲ್ಲ. ಯಾಕಂದ್ರೆ ಅವ್ರು ಸಂಬಳ ತಗೊಂಡಿರ್ತಾರೆ. ಸರಿ, ಸಂಬಳ ಬಿಟ್ಟು ಏನಾದ್ರೂ ಅವರು ಎಕ್ಸ್ಟ್ರಾ ಸಹಯೋಗವನ್ನ ಕೊಟ್ಟಿದ್ದಿದ್ರೆ ಎಸ್, ಅದು ಸೇವೆ ಲೆಕ್ಕದಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳಿಗೆ ಏನ್ ಮಾಡ್ಬೇಕು? ಉಪಕಾರ, ಸಹಾಯ, ಸಹಯೋಗ, ಅವಶ್ಯಕತೆಯ ಅನುಸಾರದಲ್ಲಿ ಮಾಡುವಂತ ಒಂದು ಸಹಾಯ. ಅಂತಹ ಬಾಪ್ದಾದ ತನ್ನ ಶ್ರೇಷ್ಠ ಪರ ಉಪಕಾರಿ ಮಕ್ಕಳನ್ನ ನೋಡ್ತಾ ಇದ್ದಾರೆ. ನೋಡ್ತಿದಾರಂತೆ ಪರ ಉಪಕಾರಿ. ಹಾಗಾದ್ರೆ ಏನು? ಆತ್ಮೀಯರು ಯೋಚನೆ ಮಾಡಿ. ರಾಜಯೋಗದಲ್ಲಿ ಕುತ್ಕೊಂಡಾಗ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ರಾಜಯೋಗ ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಿದ್ದೀರಿ ಅಂತಂದ್ರೆ, ಲಕ್ಷ್ಮೀನಾರಾಯಣ ಆಗ್ಬೇಕು, ಪರ ಉಪಕಾರಿ ಆಗ್ಲಿಲ್ಲ, ನಾನ್ ತಾನೇ ಆಗ್ಬೇಕು. ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನು. ಸ್ವರ್ಗಕ್ಕೆ ಹೋಗ್ಬೇಕು, ಯಾರು? ನಾನು. ನಮ್ಮನ್ನ ಬುದ್ಧಿ ಓಪನ್ ಮಾಡಿ ಏನೇನಾಯ್ತು? ನನ್ನದು. ನನ್ನ ವಿಕರ್ಮ ವಿನಾಶ ಮಾಡಿ ನನಗೆ. ಎಲ್ಲಿ ನಾನು ನನ್ನದು ವಿಶೇಷವಾಗಿ ಶಾರೀರಿಕ ವಿಷಯದಲ್ಲಿ ಬಂತು, ಅದಕ್ಕೆ ಪರ ಉಪಕಾರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತವರಿಗೆ ಸ್ವ ಅರ್ಥ ಅಂತ ಹೇಳ್ತಾರೆ. ಅಲ್ಲ ಅಣ್ಣವ್ರೆ, ಪತಿಗೆ ಅಂತಂದ್ರೆ ಆತ್ಮನಿಗೆ ಹೇಳ್ದಂಗ ಆಗಿಲ್ವಾ? ಹೌದು, ಅದು ನನ್ನ ಪತಿ ಅಂತ ಬಂತಲ್ಲ, ಅಲ್ಲಿ ಸೂಕ್ಷ್ಮವಾಗಿ ಬಂತಲ್ಲ. ನನ್ನ ಮಗ ಅಂತ ಬಂತಲ್ಲ, ನನ್ನ ಕುಟುಂಬ ಅಂತ ಬಂತಲ್ಲ, ನನ್ನ ಸೇವಾ ಕೇಂದ್ರ ಅಂತ ಬಂತಲ್ಲ, ನನ್ನ ಝೋನ್ ಅಂತ ಬಂತಲ್ಲ. ಅಲ್ಲಿ ನನ್ನದು ಹಿಡಿದು ಬರಬಾರ್ದು. ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವ ಆತ್ಮ ಓಂಕಿ ಉಪಕಾರಿ. ಕೇವಲ ಭಾರತ ದೇಶದವರಿಗಷ್ಟೇ ಅಲ್ಲ,
ವಿಶ್ವದಲ್ಲಿ ಇರುವಂತ ಮೂರು ಲೋಕದಲ್ಲಿ ಸ್ಥಿತವಾಗಿರುವಂತ ಸರ್ವ ಆತ್ಮಗಳಿಗೆ. ಬೇಕಾದ್ರೆ ಪರಮಧಾಮದಲ್ಲಿ ಆ ಆತ್ಮಗಳು ಪಾತ್ರ ತೆಗೆದುಕೊಳ್ಳದೇನೆ ಸುಮ್ಮನೆ ಕೂತ್ಕೊಂಡಿರಬಹುದು. ಅಂತ ಆತ್ಮಗಳಿಗೂ ಕೂಡ ಉಪಕಾರವನ್ನ ಬಯಸುವಂತಹ, ಕೊಡುವಂತಹ ಸದಾ ದಾತ, ತೆಗೆದುಕೊಳ್ಳುವಂಥವರಲ್ಲ. ಅಲ್ಲ ಅಣ್ಣವ್ರೆ, ನಾವು ಇಷ್ಟೆಲ್ಲ ಕೊಡ್ತೀವಿ, ಅವ್ರೇನು ಕೊಡೋದೇ ಇಲ್ಲ, ಇಟ್ಲಿಸ್ಟ್ ಚೆನ್ನಾಗಿದೆ ಅಂತಾನೂ ಕೂಡ ಹೇಳೋದಿಲ್ಲ, ಒಳ್ಳೇದಾಯ್ತು ಅಂತಾನೂ ಕೂಡ ಹೇಳೋದಿಲ್ಲ. ಅಣ್ಣವ್ರೆ, ಯಾಕೆ ನಾವು ಮಾಡ್ಬೇಕು? ಇಲ್ಲ, ಏನು ನಿರೀಕ್ಷೆಯನ್ನು ಕೂಡ ಮಾಡದೇನೆ ಸದಾ ಕಾಲ ದಾತಾಪನ್ ಕೊಡಬೇಕು ಕೊಡಬೇಕು ಕೊಡಬೇಕು. ಯಾರಿಗೆ? ಮೂರು ಲೋಕಕ್ಕೆ. ಅದಕ್ಕೆ ಪ್ರತಿದಿನ ನಾವು ಅಮೃತ ವೇಳೆ ಆದ ತಕ್ಷಣ ಒಂದು ಮಾತನ್ನ ಹೇಳ್ತೀವಿ, ಏನಂತ? ಸರ್ವೇ ಜನಾ ಸುಖಿನೋ ಭವಂತು. ಪ್ರಪಂಚದವರ ಎಲ್ಲರಿಗೂ ಕೂಡ ಸುಖವಾಗಲಿ, ಸರ್ವೇ ಜನ ಸುಖಿನೋ. ಅದಕ್ಕೋಸ್ಕರ ನಾವು ಬೆಳಗಿನ ಅಮೃತ ವೇಳೆಯನ್ನ ಮಾಡಿದ್ವಿ. ಇವತ್ತು ಜೀವನ ಪೂರ್ತಿ ಇದಕ್ಕೋಸ್ಕರ ಮೀಸಲಾಗಿರ್ಲಿ ಬಾಬಾ. ಏನದು? ಸರ್ವೇ ಜನಾ ಸುಖಿನೋ ಭವಂತು. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖವಾಗ್ಲಿ. ಹೇಳ್ತಾರೆ, ಸುಖವಾಗ್ಲಿ ಅಂತಂದ್ರೆ ಅವ್ರು ಹೆಂಗ್ರಿ ಸುಖದಿಂದ ಇರ್ತಾರೆ? ಅವರಿಗೆ ಬೇಕಾಗಿರೋದನ್ನ ನೀವು ಕೊಟ್ಟರೆ ತಾನೇ ಸುಖದಿಂದ ಇರ್ತಾರೆ. ಬೆಳಿಗ್ಗೆ ಎದ್ದು ಬಿಟ್ಟು ಒಂದು ತಾಯಿ, ನನ್ನ ಮಕ್ಕಳು ಇವತ್ತು ಹಸಿವೆಯಿಂದ ಇರಬಾರದು, ಹೊಟ್ಟೆ ತುಂಬಿಕೊಂಡು ಇರಬೇಕು ಅಂತಂದ್ರೆ, ಮಕ್ಕಳು ಏಳುವ ಮೊದಲೇ ತಾಯಿ ಎದ್ದು ಮನೆ ಕೆಲಸವನ್ನು ಮಾಡಿ ಅವರಿಗೆ ತಿಂಡಿಯನ್ನ ಮಾಡಿ, ಎದ್ದ ತಕ್ಷಣದಲ್ಲಿ ಹಲ್ಲುಚ್ಕೊಂಡು ಬರೋದ್ರೊಳಗಡೆಗೆ ತಿಂಡಿ ರೆಡಿಯಾಗಿರಬೇಕು ಅಥವಾ ಮಕ್ಕಳಿಗೆ ತಿನ್ನಿಸಬೇಕು. ಆವಾಗ ಆ ಮಕ್ಕಳ ಹೊಟ್ಟೆ ತುಂಬತ್ತೆ. ಹಾಗೆ ವಿಶ್ವದಲ್ಲಿರುವಂತ ಆತ್ಮಗಳು ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು ಅಂತ ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ತಾರೆ. ಅಂತ ಎಲ್ಲ ಸರ್ವ ಆತ್ಮರಿಗೆ ಆಧ್ಯಾತ್ಮಿಕವಾದಂತ ನಿರಾಕಾರ ಸುಖವನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾಗ್ತೀರಿ. ಸರ್ವೇ ಜನ ಸುಖಿನೋ ಭವಂತು. ಭಗವಂತನಿಗೆ ಹೇಳ್ತೀವಿ, ಭಗವಂತ ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳಿಗೆ ಸುಖವನ್ನ ಕೊಡಲಿಕ್ಕೆ ನನ್ನನ್ನ ಒಂದು ಸಾಧನವಾಗಿ ಉಪಯೋಗವನ್ನ ಮಾಡು. ಆ ಕಾರ್ಯಕ್ಕೋಸ್ಕರ ಈ ದಿನವನ್ನ ಮೀಸಲಾಗಿಡು. ನಾವು ಸಂಸ್ಕೃತದಲ್ಲಿ ಹೇಳಿಬಿಡ್ತೀವಿ, ನೀವು ಕೂಡ ಹೇಳಿಬಿಡ್ತೀರಾ. ಅದರ ಜ್ಞಾನ ಅಂತಂದ್ರೆ ಇನ್ನು ನಾವು ಏನೇ ಹೇಳ್ತೀವೋ ಅದನ್ನ ಕಾರ್ಯದಲ್ಲಿ ಮಾಡುವಂಥದ್ದು. ಇವತ್ತು ಸಂಪೂರ್ಣ ದಿನ ಅದಕ್ಕೋಸ್ಕರ ಉಪಯೋಗ ಆಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಬಾಬಾ ಕೇವಲ ಚೈತನ್ಯವಾಗಿರುವಂತ ಸರ್ವ ಜನರು ಮಾತ್ರ ಅಲ್ಲ, ಮೂರು ಲೋಕದಲ್ಲಿರುವಂತ ಜಡ ವಸ್ತುಗಳಿಗೂ ಕೂಡ ಏನ್ ಸಿಗಲಿ? ಲೋಕ ಸಮಸ್ತ, ಮೂರು ಲೋಕ ಸುಖಿನೋ ಭವಂತ. ಮೂರು ಲೋಕಕ್ಕೂ ಕೂಡ ಇನ್ನೇನ್ ಮಾಡು? ಸುಖವನ್ನ ಕೊಡು, ನೀನು ಕೊಡು. ಆ ಕೊಡಲಿಕ್ಕೆ ಆತ್ಮವನ್ನ, ಮನಬುದ್ಧಿ ಸಂಸ್ಕಾರವನ್ನ, ಈ ತನುವನ್ನ, ಈ ಜೀವನವನ್ನ ನೀನು ನಿನ್ನದೇ ಉಪಯೋಗವನ್ನ ಮಾಡು. ಅದಕ್ಕೋಸ್ಕರ ಇವತ್ತು ನನ್ನ ದಿನವನ್ನ ಮೀಸಲಾಗಿಡು. ಅದಕ್ಕಾಗಿ ನಾನು ನನ್ನ ಜೀವನವನ್ನೇ ಕೊಡಲಿಕ್ಕೆ ರೆಡಿ ಇದ್ದೇನೆ ಅಂತ ಬಾಯಲ್ಲಿ ಹೇಳ್ತೀವಿ. ಮತ್ತೆ ಅಮೃತ ವೇಳೆಯಲ್ಲಿ ಪೂರ್ತಿ ಒಂದು ನಿದ್ರೆ ಮಾಡೋದು ಇಲ್ಲ. ಬಾಬಾ ಅದು ಬೇಕು, ಇದು ಬೇಕು, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಇದು ಸರಿ, ಇದು ತಪ್ಪು, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ. ಆದ್ಮೇಲೆ ಹೀಗೆ ಯೋಚನೆ ಮಾಡಿ, ಹೀಗೆ ಭಗವಂತನ ಪ್ರತಿ ವೈಯಕ್ತಿಕವಾದಂತ ಇಷ್ಟು ದೊಡ್ಡ ನಿಷ್ಠನ್ನು ತೆಗೆದುಕೊಂಡು ಭಗವಂತನ ಹತ್ರ ಹೋಗ್ಬಿಟ್ಟು ನಾನು ಆ ಕಾರಣಕ್ಕೋಸ್ಕರ ನಾನು ಯೋಗವನ್ನು ಮಾಡಿದ್ದೆ ಆದ್ರೆ, ಅದರ ಲಾಭವನ್ನು ಪಡ್ಕೊಂಡಿದ್ದೆ ಆದರೆ, ಅದರ ಪ್ರಯೋಜನವನ್ನು ನಾನು ಪಡ್ಕೊಂಡಿದ್ದೆ ಆಗಿದ್ದಿದ್ರೆ, ಅವರಿಗೆ ಯಾವ ಬಾಯಿಯಲ್ಲಿ ಪರೋಪಕಾರಿಗಳು ಅಂತ ಹೇಳ್ತಾರೆ. ಪರ ಉಪಕಾರಿಗಳು ಅಂತಂದ್ರೆ ನೀವೇನು ಕರ್ಮವನ್ನ ಮಾಡ್ತಿರೋ ಆ ಕರ್ಮದ ಫಲವನ್ನು ಕೂಡ ನಿರೀಕ್ಷೆ ಮಾಡುವ ಹಾಗೆ ಇಲ್ಲ, ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ನಾನು ಅವ್ರ ಮನೆಗೆ ಕೆಲಸ ಮಾಡ್ಲಿಕ್ಕೆ ಹೋದೆ, ಅಲ್ಲಿ ಎಟ್ಟಿಷ್ಟು ಒಂದು ಕಾಫಿನಾದ್ರು ಕೊಡ್ಬೇಕಲ್ರಿ, ಕೊಡೋದು ಬಿಡ್ಲಿ, ಬೇಕು ಅಂತಾನು ಕೂಡ ಕೇಳಲಿಲ್ರಿ. ಹಾಗಿದ್ರೆ ಅದನ್ನು ಕೇಳಲಿಕ್ಕೆ ನೀವು ಹೋಗಿದ್ದಲ್ಲಿ ಆ ನಿರೀಕ್ಷೆ ಇಟ್ಬಿಟ್ಟ ಹೋಗಿರೋದು ಇಲ್ಲ. ನೀವು ಕೊಟ್ಟ ಮೇಲೆ ಅದು ವಾಪಸ್ ನಿಮ್ಗೆ ಬಂದೇ ಬರತ್ತೆ, ಸಿಗಲೇಬೇಕು. ಕೊಡುವ ಭಾವನೆಯಲ್ಲಿ ಸ್ವೀಕಾರ ಮಾಡುವಂತ ಒಂದು ಸಣ್ಣ ಇಚ್ಛೆನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಕೂಡದು. ಬಾಬಾ ಹೇಳ್ತಾನೆ, ಶ್ರೇಷ್ಠ ಅಪನೆ ಪರ ಉಪಕಾರಿ ಬಚ್ಚೋं को देख रहे हैं. ಸದಾ ಕಾಲ ಯೋಚನೆ ಮಾಡಿ ಆತ್ಮೀಯರೇ, ಸರ್ವ ಆತ್ಮಗಳಿಗೆ ಬಾಬಾ ಸುಖ ಕೊಟ್ಟಾಗ ಅದ್ರಲ್ಲಿ ನೀವು ಬರೋದಿಲ್ವಾ? ನೀವು ಏನು ಸಪರೇಟ್ ಇಟ್ಟಿರ್ತಾರ ಅಲ್ಲಿ ಮೂರು ಲೋಕದಿಂದ? ಮೂರು ಲೋಕದಲ್ಲಿರುವಂತ ಎಲ್ಲ ಜಡ ವಸ್ತುಗಳು ಸಿಗ್ತದೆ ಅಂತಂದ್ರೆ ನಿಮ್ಮ ಶರೀರಕ್ಕೂ ಕಣಕಣಗಳಿಗೂ ನಿಮ್ಮ ಮನೆಯಲ್ಲಿರುವ ಸಾಧನಗಳಿಗೂ ಅದು ಸಿಗೋದಿಲ್ವಾ? ಸಿಗತ್ತೋ ಸಿಗಲ್ವೋ? ಸಿಗತ್ತಲ್ವಾ? ಹಾಗಿದ್ರೆ ಈ ಪ್ರಪಂಚದಿಂದ ನೀವ್ ಯಾಕೆ ಭಿನ್ನ ಆಗ್ತೀರಿ?
ನೀವ್ಯಾಕೆ ಸ್ಪೆಷಲ್ ಆಗ್ತೀರಿ? ನಿಮ್ಮ ಮೂಲಕ ಅದು ಕೊಟ್ಟಾಗ ನಿಮಗೆ ಹೈಯರ್ ಪರ್ಸೆಂಟೇಜಿನ ಅನುಭವ ಆಗಲೇ ಬೇಕು. ಹಂಗಂದ್ರೆ ಸಿಂಪಲ್, ಒಂದು ಬಲ್ಬಿನ ಮೂಲಕ ಕರೆಂಟ್ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಆ ಕರೆಂಟಿನ ಆ ಒಂದು ಪ್ರಕಾಶ ಪ್ರತಿಫಲ ವಸ್ತುವಿನ ಮೇಲೆ ಬಿದ್ದು ವಸ್ತು ಪ್ರಕಾಶಮಯವನ್ನು ಆಗ್ತದೆ, ಬಿಸಿನೂ ಕೂಡ ಆಗ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಮಳೆಗಾಲದಲ್ಲಿ ಹೊರಗಡೆ ಮಳೆ ಬರ್ತಾ ಇರ್ಬೇಕಾದ್ರೆ ಬಟ್ಟೆ ಒಣಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಟ್ಯೂಬ್ಲೈಟ್ ಹತ್ರ ಒಣಗಿಸ್ತಾರೆ. ಯಾಕೆ? ಆ ಬಿಸಿಯಿಂದ ಬಟ್ಟೆ ಏನಾಗ್ಲಿ ಒಣಗಲಿ ಅಂತ. ಸರಿ, ಟ್ಯೂಬ್ಲೈಟ್ ಪಕ್ಕದಲ್ಲಿರುವಂತ ಬಟ್ಟೆ ಒಣಗತ್ತೆ ಆತ್ಮೀಯರೇ. ಹಾಗಿದ್ರೆ ಟ್ಯೂಬ್ ಮುಟ್ಟು ನೋಡಿ ಹಿಂಗಿರ್ತದೆ, ಬಿಸಿ ಹೆಚ್ಚಿಗೆ ಇರ್ತದೆ ಇರಲ್ವೋ? ಅಂದಮೇಲೆ ನಿಮ್ಮ ಮೂಲಕ, ನಿಮ್ಮ ಸಾಧನದ ಮೂಲಕ ಆತ್ಮವನ್ನು ಸಾಧನವಾಗಿ ಭಗವಂತ ಉಪಯೋಗ ಮಾಡಿಕೊಂಡಾಗ ಪರಮಾತ್ಮನ ಶಕ್ತಿ ಏನಾಗೋದಿಲ್ಲ, ಪಾಸ್ ಆಗತ್ತೋ ಆಗಲ್ವೋ, ಅನುಭವ ಆಗತ್ತೋ ಆಗಲ್ವೋ? ಅದಕ್ಕಾಗಿ ಯೋಚನೆ ಮಾಡಿ ಮಕ್ಕಳೇ, ಒಂದು ದಿನದಲ್ಲಿ ನೀವು ಯಾವ ಸಂಕಲ್ಪವನ್ನ ಮಾಡಿ ರಾಜಯೋಗವನ್ನ ಮಾಡ್ತಿದ್ದೀರಿ? ಬಾಬಾ ಸದಾಕಾಲ ಎಲ್ಲರಿಗೂ ಕೊಡು, ನಿನ್ನ ಕಾರ್ಯದಲ್ಲಿ ನಾನು ಮಧ್ಯದಲ್ಲಿ ಪ್ರವೇಶ ಮಾಡೋದಿಲ್ಲ, ಪರ ಉಪಕಾರಿ. ಬ್ರಹ್ಮ ಬಾಬನಿಗೆ ಮೊದಲೇ ಗೊತ್ತಿತ್ತು ನಾನು ನಾರಾಯಣ ಆಗ್ತೇನೆ, ಕೃಷ್ಣನಾಗ್ತೇನೆ, ನನಗೇನು ಕಾಂಪಿಟೇಟರ್ ಇಲ್ಲ. ಅಮ್ಮನವ್ರಿಗೂ ಗೊತ್ತಿತ್ತು ಒಂದು ಫಸ್ಟ್ ಫಿಕ್ಸ್ ಆಗ್ಬಿಟ್ಟು ಸೆಕೆಂಡ್ ಪೋಸ್ಟ್ ನಂದೇ ಅಂತ. ಅದವ್ರು ಆರಾಮಾಗಿ ಕೂತ್ಕೊಂಡಿದ್ರ? ಹಗಲು ರಾತ್ರಿ ಬ್ರಹ್ಮ ಬಾಬಾ ಅವರಿಗೆ ತನ್ನ ಮಕ್ಕಳ ಬಗ್ಗೆನೇ ಚಿಂತೆ ಇರ್ತಿತ್ತಂತೆ. ನಾನಂತೂ ಆಗ್ತೇನೆ, ಅದು ನನ್ನ ಮಕ್ಕಳಿಗೆ ಮುಂದುವರಿಸ್ಬೇಕಲ್ಲ ಹೇಳುವಂತ ಒಂದು ಚಿಂತೆ ಮತ್ತು ಚಿಂತನೆ. ಹಾಗಿದ್ರೆ ಆತ್ಮೀಯರೇ, ಇವತ್ತಿನ ಮುರಳಿಯ ಆಧಾರದಲ್ಲಿ ಇವತ್ತು ನಾವು ಚೆಕ್ ಮಾಡ್ಕೊಳ್ಬೇಕು. ಯೋಗದ ಆರಂಭದ ಮೊದಲು, ರಾಜಯೋಗದ ಮೊದಲು ಮತ್ತು ನಮ್ಮ ಉಳಿದಿರುವಂತಹ ಈ ಒಂದು ಜೀವನದಲ್ಲಿ ನನ್ನ ಉದ್ದೇಶ ಏನು? ಅಲ್ಲಿ ಕೇವಲ ವೈಯಕ್ತಿಕ ವಿಷಯ ಮಾತ್ರ ಇದೆಯಾ, ಅಥವಾ ಅದರಲ್ಲಿ ಸರ್ವರ ಕಲ್ಯಾಣ ಸಮಾವೇಶ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದನ್ನೇ ಬಾಬಾ ಹೇಳ್ತಾರೆ, ತನ್ನ ಶ್ರೇಷ್ಠ ಪರ ಉಪಕಾರಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಇವರೆಲ್ಲ ತನ್ನ ಮಕ್ಕಳೇ, ಭಗವಂತನ ಮಕ್ಕಳೇ, ಶ್ರೇಷ್ಠರು. ಯಾಕೆ ಶ್ರೇಷ್ಠರು? ಸ್ವ ಉಪಕಾರಕ್ಕೋಸ್ಕರ ಅಲ್ಲ, ಬೇರೆಯವರ ಉಪಕಾರಕ್ಕೋಸ್ಕರ ತನ್ನ ಜೀವನವನ್ನ ಮುಡಿಪಾಗಿ ಇಟ್ಟಂಥವರು ಪರ ಉಪಕಾರಿಗಳು. ಅಂತಹ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾದಂತ ಕಾರಣ ಕರ್ಮದ ಆರಂಭದ ಸಂಕಲ್ಪ ಇದೆಯಲ್ಲ, ನಾವು ಯಾಕೆ ಭಗವಂತನನ್ನ ನೆನಪು ಮಾಡಬೇಕು, ಅಲ್ಲಿನೇ ಪರಿವರ್ತನೆ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. वर्तमान समय अनेक आत्माएं उपकार के लिए इच्छुक है. ಇವತ್ತು ಪ್ರಪಂಚದಲ್ಲಿ ತುಂಬಾ ಆತ್ಮಗಳಿಗೆ ಉಪಕಾರ ಬೇಕಿದೆಯಂತೆ. ಯಾವ ರೀತಿ? ಹಣ ಬೇಕಾ, ಆರೋಗ್ಯ ಬೇಕಾ, ವಸ್ತುಗಳು ಬೇಕಾಗಿದೆಯಾ, ಏನ್ ಬೇಕಾಗಿದೆ? ನಾವ್ ಹೇಳ್ತಾರೆ ಆತ್ಮಿಕ ಸುಖ, ಆತ್ಮಿಕ ಶಕ್ತಿ, ಅದರ ಅವಶ್ಯಕತೆ ಇದೆ. ನಾವು ಆತ್ಮೀಯರೇ ಕೊರೋನಾ ಆರೋಗ್ಯ ಸರಿ ಇಲ್ದಿದ್ದಾಗ ಅವರಿಗೆ ಅಡಿಗೆಯನ್ನ ಕೊಡ್ತೀವಿ, ಹಣವನ್ನ ಕೊಡ್ತೀವಿ. ವಿದ್ಯಾರ್ಥಿಗಳಿಗೆ ಕೆಲವೊಂದ್ಸಲ ಹಣ ಸಹಾಯ ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಶಾರೀರಿಕವಾದಂತ ಸಹಯೋಗವನ್ನ ನಾವು ಕೊಡ್ತೀವಿ. ಆದ್ರೆ ವಿಶ್ವದ ಎಲ್ಲಾ ಕಡೆಗೂ ಕೊಡುವಂತ ಆತ್ಮಗಳಿಗೆ ಮಾನಸಿಕ ಮತ್ತು ಆತ್ಮಿಕ ಸಹಯೋಗ ಕೊಡುವಂಥವ್ರು ಯಾರು? ಈಶ್ವರೀಯ ವಿಶ್ವವಿದ್ಯಾಲಯದ ಭಗವಂತನ ಮಕ್ಕಳು. ಯಾಕೆ ಅಂತಂದ್ರೆ ಆತ್ಮಿಕ ಸುಖವನ್ನು ಸಂಪಾದನೆ ಮಾಡುವಂತ ಶಕ್ತಿ, ಯೋಗ್ಯತೆ, ಜ್ಞಾನ, ವಿಶೇಷತೆ ಇರುವುದು ನಿಮ್ಮಲ್ಲಿ ಮಾತ್ರ. ಪ್ರಪಂಚದವರು ಶಾರೀರಿಕವಾದಂತ ಸಾಧನಗಳನ್ನ ಸಂಪಾದನೆ ಮಾಡಿ ಜಮಾ ಮಾಡಿ ದಾನ ಮಾಡ್ತಾರೆ. ಆದ್ರೆ ಆತ್ಮಿಕವಾಗಿ ಪರಮಾತ್ಮನಿತ್ರ ಏನು ಅವ್ರು ಬೇಡ್ತಾ ಇದ್ದಾರೋ, ಪರಮಾತ್ಮನಿತ್ರ ಅವ್ರು ಹಣನೂ ಕೂಡ ಬೇಡ್ತಾರೆ. ಆದರೆ ಸುಖ ಕೊಡು, ಶಾಂತಿ ಕೊಡು ಅಂತ ಏನು ಬೇಡ್ತಾ ಇದ್ದಾರೆ, ಅದು ಇರುವಂಥದ್ದು ನಿಮ್ಮಲ್ಲಿ ಮಾತ್ರ. ಯಾಕಂದ್ರೆ ಭಗವಂತ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಮೂಲಕ ಕೊಡಬೇಕಾಗ್ತದೆ. ಹಾಗಂದ್ರೆ
ಕರೆಂಟ್ ಡೈರೆಕ್ಟ್ ಆಗಿ ಬೆಳಕನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಸಾಧನದ ಮೂಲಕ ಕೊಡಬೇಕಾಗ್ತದೆ. ಇಷ್ಟು ಸುಂದರವಾದಂತ ಮಾತು. ಕರೆಂಟ್ ಸಬ್ಜೆಕ್ಟೇ ಬೇರೆ, ರೆಡಿ ಆಗುವಂತ ಸ್ಥಳನೇ ಬೇರೆ. ಇಲ್ಲಿ ಜೋಗದಲ್ಲಿ ರೆಡಿ ಆಗ್ತದೆ ಕರೆಂಟ್, ವೈರ್ ಮೂಲಕ ಬರ್ತದೆ. ಅದನ್ನೇ ಬಲ್ಬ್ಗಳು ಸಾಧನಗಳು ರೆಡಿ ಆಗುವಂತ ಫ್ಯಾಕ್ಟರಿನೇ ಬೇರೆ. ಇದೆರಡೂ ಒಂದ್ ಕಡೆಗೆ ಸೇರುತ್ತೆ, ಸೇರಿದಾಗ ಅಲ್ಲಿ ಕರ್ಮ ಆಗ್ಬಿಟ್ಟು ಪ್ರಕಾಶ ಬರ್ತದೆ. ಹಾಗೆ ಶರೀರ ರೆಡಿ ಆಗುವಂತ ಸ್ಥಳ ಸ್ಥೂಲ ಪ್ರಪಂಚ ಇದೇ ಬೇರೆ ವಿಷಯ, ಆತ್ಮ ಆ ವಿಷಯನೇ ಬೇರೆ, ಆತ್ಮದ ತಂದೆನೇ ಬೇರೆ. ಆತ್ಮ ಮತ್ತು ಶರೀರ ಎರಡು ಸೇರಿದಾಗ ಮಾತ್ರ ಅಲ್ಲಿ ಕರ್ಮ ಮತ್ತು ಕರ್ಮದ ಫಲ ಅಂತ ಬರುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ, ಪ್ರಪಂಚದಲ್ಲಿ ಅನೇಕ ಆತ್ಮಗಳು ಉಪಕಾರ, ಸಹಾಯ, ಸಹಯೋಗ ಬೇಕು ಅಂತ ಇಚ್ಛೆ ಉಳ್ಳವರಾಗಿದ್ದಾರೆ. ಸ್ವ ಉಪಕಾರ करने ಇಚ್ಛಾ ಹೇ ಲೇಕಿನ್ ಹಿಮ್ಮತ್ और ಶಕ್ತಿ ನೀ ಹೇ. ಉಪಕಾರ ಮಾಡಬೇಕು ಹೇಳುವಂತ ಇಚ್ಛೆ ಇದೆ, ತಮಗೆ ತಾವು ಸಹಾಯ ಮಾಡ್ಕೊಳ್ಬೇಕು ಹೇಳುವಂತದ ಆಸಕ್ತಿನೂ ಇದೆ, ಆದ್ರೆ ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಏನಿಲ್ವಂತೆ? ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ಅಲ್ಲ ಅಣ್ಣವ್ರೆ, ನಮ್ಮನೆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನು ಬೇರೆಯವ್ರಿಗೆ ದಾನ ಮಾಡೋದು ಎಲ್ಲಿಂದ? ನಾ ಮಾಡಿ ಸಂಪಾದನೆ ನಮ್ಮ ಹೊಟ್ಟೆನೇ ತುಂಬ್ತಾ ಇಲ್ಲ, ನಾವೇನಾಗಿದ್ದೀವಿ, ಇನ್ನು ಖಾಲಿ ಹೊಟ್ಟೆಯಲ್ಲಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ಬೇರೆಯವರಿಗೆ ಊಟ ಕೊಡೋದು ಅಂತ ಹೇಗೆ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ. ಅಂದ್ರೆ ಅಷ್ಟೆಲ್ಲಾ ಜನರಿಗೆ ಕೊಡಬೇಕು, ಕೊಡ್ಲಿಕ್ಕೆ ಆಗತ್ತಾ ಹೇಳುವಂತ ಧೈರ್ಯನೂ ಇಲ್ವಂತೆ. ಧೈರ್ಯಕ್ಕಿಂತ ಮುಖ್ಯವಾಗಿ ಶಕ್ತಿನೂ ಇಲ್ಲ. ಕಾರಣ ಏನು ಅಂತಂದ್ರೆ, ಆ ಒಂದು ಸಂಕಲ್ಪವನ್ನ ಇಟ್ಕೊಂಡು ಸೀರಿಯಸ್ ಆಗಿ ನಾವೇನ್ ಮಾಡೋದಿಲ್ಲ, ರಾಜಯೋಗವನ್ನ ಮಾಡೋದಿಲ್ಲ. ಅಮೃತ ಬೆಳಗ್ಗೆ ಎದ್ರು ಆಯ್ತು, ಹೇಳ್ದಿದ್ರು ಆಯ್ತು, ಟೈಮ್ ಸಿಕ್ಕಿದ್ರೆ ಮುರ್ಲಿ ಓದೋಣ. ಅಲ್ಲ ಅಣ್ಣರು ಎಲ್ಲಾನು ನಾವೇ ಮಾಡಿಬಿಟ್ರೆ ನಿಮ್ಮಂತವ್ರು ಮಾಡೋದೇನು? ನಿಮ್ಗೋಸ್ಕರನೇ ನಾವು ಹೇಳಿದವರು, ನಾವು ನಿಮ್ಗೆ ಏನ್ ಮಾಡ್ತೀವಿ, ಸಹಯೋಗವನ್ನ ಕೊಡ್ತೀವಿ, ನೀವು ನಮ್ಮ ಲೆಕ್ಕದಲ್ಲಿ ಮಾಡಿ. ಪ್ರಪಂಚದಲ್ಲೂ ನೋಡಿದೀವಿ, ಬ್ರಾಹ್ಮಣರು ಮಾಡುವಷ್ಟು ಪೂಜಾ ಕಾರ್ಯ ಗೃಹಸ್ಥದವ್ರು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಬ್ರಾಹ್ಮಣರಿಗೆ ಮನೆ ಕರ್ಸ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಅವ್ರಿಗೆ ದಕ್ಷಿಣೆ ಕೊಟ್ಬಿಟ್ಟು ತೆಂಗಿನಕಾಯಿ ಕೊಟ್ಬಿಟ್ಟು ಕಳಿಸ್ತೀವಿ. ಅದೆಲ್ಲ ನಿಮ್ಗೆ ಬಿಟ್ಬಿಟ್ಟು ಕೊಟ್ಟಿದ್ದೀವಿ, ನೀವು ಮಾಡ್ಬಿಡಿ ಅದನ್ನ. ನಿಮಗೆ ಭಗವಂತ ಅದಕ್ಕೋಸ್ಕರ ಏನ್ ಮಾಡಿದ್ದಾನೆ, ಇಟ್ಟಿದ್ದಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾನೆ, ನೀವು ಮಾಡಿದ್ದು ನಿಮ್ಗೆ ಸಿಗ್ತದೆ, ಅವ್ರು ಮಾಡಿದ್ದು ಅವರಿಗೆ ಸಿಗತ್ತೆ. ಇದು ಮಾನಸಿಕವಾಗಿ ಮಾಡುವಂತ ಕಾರಣದಿಂದ ಯಾರು ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಮನಸ್ಸಿದ್ದರೆ ಮಾರ್ಗ. ಅದಕ್ಕಾಗಿ ಒಂದು ಧೈರ್ಯ ಬೇಕು, ಶಕ್ತಿ ಬೇಕು. ನಮ್ಮ ಎದುರುಗಡೆ ಉದಾಹರಣೆಗಳಿದಾವಲ್ಲ, ಜಾನಕಿ ದಾದಿ, ಗುಲ್ಜಾರ್ ದಾದಿ, ಪ್ರಕಾಶ್ ಮಣಿ ದಾದಿ, ಮಮ್ಮ ಏನ್ ಡಿಗ್ರಿ ಮಾಡಿದಾರ, ಮಾಸ್ಟರ್ ಡಿಗ್ರಿ ಮಾಡಿದಾರ? ಲಕ್ಷಾಂತರ ಜನರ ಎದುರುಗಡೆಗೆ ಭಾಷಣ ಮಾಡಿಲ್ವಾ? ಭಾಷೆ ಗೊತ್ತಿಲ್ದಿರುವಂತ ದೇಶ ವಿದೇಶವನ್ನ ತಿರುಗಿಲ್ವಾ? ಹೃದಯ ಪುಷ್ಪ ದಾದಿಯವರು ದಕ್ಷಿಣ ಭಾರತಕ್ಕೆ ಬಂದ್ಬಿಟ್ಟು ಸೇವೆಯನ್ನ ಮಾಡಿಲ್ವಾ? ಯಾವ ಧೈರ್ಯದಲ್ಲಿ? ಹಣ ಇತ್ತ, ಬಿಲ್ಡಿಂಗ್ ರೆಡಿ ಇತ್ತ? ಯಾವ ರೆಡಿ ಇತ್ತು ಹೇಳಿ? ಇವತ್ತು ನಾವೇನ್ ಹೇಳ್ತೀವಿ, ಅಯ್ಯೋ ಅಲ್ನವ್ರು ಅಲ್ಲಿ ಸೇವೆಗಂತ ಹೋಗಿದ್ವಿ, ಅಲ್ಲಿ ಆತ್ಮಗಳೇ ಬಂದಿಲ್ಲ, ಒಂದ್ 4 ಜನ ಇದ್ದವ್ರಿಗೆ ಏನ್ ನಾವು ಸೇವೆ ಮಾಡೋದು, ವಾಪಸ್ ಬಂದ್ಬಿಟ್ವಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾನೆ, ಮಕ್ಕಳೇ ಧೈರ್ಯವನ್ನ ತೋರಿಸಿದ್ರೆ ಅದಕ್ಕೆ ಸಹಯೋಗವನ್ನ ಕೊಡ್ಲಿಕ್ಕೆ ನಾನ್ ರೆಡಿ ಇದ್ದೇನೆ. ऐसी निर्बल आत्माओं का उपकार करने वाले आप पर उपकारी बच्चे निमित्त हो. ಯಾರು ನನಗೆ ಬೇಕು ಬೇಕು ಅಂತ ಭಗವಂತನ ಹತ್ರ ಕೇಳ್ತಾ ಇದ್ದಾರೆ, ಶಾಂತಿ ಕೊಡು, ಸುಖ ಕೊಡು, ಆನಂದ ಕೊಡು, ಭಗವಂತ ನನಗೆ ಸಹಾಯ ಮಾಡಪ್ಪ, ಕಷ್ಟ ಇದೆ, ತೊಂದರೆ ಇದೆ, ತಲೆನೋವಿದೆ, ಕ್ಯಾನ್ಸರ್ ಇದೆ, ಕೊರೋನಾ ಇದೆ, ಡೆಂಗ್ಯೂ ಇದೆ, ಏನೇನೋ ಇದೆ, ಸಹಯೋಗ ಕೊಡಪ್ಪ ಅಂತ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರೆಲ್ಲ ಮಾನಸಿಕ ಇಚ್ಛೆಯನ್ನ ನಿರ್ಬಲರು. ಯಾರು ಬೇಡ್ತಾರೆ ಹೇಳಿ? ಯಾರಲ್ಲಿ ಸಂಪಾದನೆ ಮಾಡುವಂತ ಶಕ್ತಿ ಇಲ್ವೋ ಅವರೇ ತಾನೇ ಬೇಡ್ತಾರೆ. ಆ ನಿರ್ಬಲರಾಗಿರುವಂತ ಆತ್ಮರಿಗೆ ಉಪಕಾರವನ್ನ ಮಾಡಲಿಕ್ಕೆ ನೀವು ಪರ ಉಪಕಾರಿ ಮಕ್ಕಳು ನಿಮಿತ್ತ. ಅಂದರೆ ಕೇವಲ ನಿಮ್ಮ ಸಂಕಲ್ಪ, ಸಮಯ, ಸಾಧನವನ್ನ ಮಾತ್ರ ಭಗವಂತನಿಗೆ ಕೊಡ್ತೀರಿ. ಯಾರಿಗೆ ಏನು, ಯಾವಾಗ, ಎಷ್ಟು, ಯಾವ ಪ್ರಮಾಣದಲ್ಲಿ, ಯಾವ ರೂಪದಲ್ಲಿ, ಯಾವ ಭಾವದಲ್ಲಿ, ಯಾವ ಸ್ವಭಾವದಲ್ಲಿ, ಯಾವ ವಿಧಿಯಲ್ಲಿ ಹೇಗೆ ಕೊಡಬೇಕು ಅಂತ ಕೊಡುವಂಥವನು ಭಗವಂತ ತಂದೆ.
ಯಾಕಂದ್ರೆ ಬೇಡಿರೋದು ಅವನಿಗೆ ಹೊರತು ನಿಮಗೆ ಅಲ್ಲ. ಹಾಗಿದ್ರೆ ನಿಮ್ಮ ರಾಜಯೋಗದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ನನ್ನ ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲಿ ಇದೆಯಾ, ಭಗವಂತ ಉಪಯೋಗ ಮಾಡ್ತಾರೆ ಅಷ್ಟು ಮಾತ್ರ ಗೊತ್ತು. ಹಂಗಂದ್ರೆ ಸಿಂಪಲ್, ನಿಮ್ ಮನೆ ಬಾಡಿಗೆ ಕೊಟ್ಟಿದ್ದೀರಿ, ಅವರು ಅದ್ರ ಒಳಗಡೆ ಇದ್ದಾರೆ, ಏನೋ ಮಾಡ್ತಿದ್ರು, ಏನೇನು ಮಾಡ್ತಿದ್ರು ನಮ್ಗೆ ಗೊತ್ತಿಲ್ಲ. ಮನೆ ಕ್ಲೀನ್ ಆಗಿದೆ, ಸ್ವಚ್ಛವಾಗಿದೆ, ಶುದ್ಧವಾಗಿದೆ, ಎಲ್ಲೂ ಗಲಾಟೆಗಳು ಮತ್ತೊಂದು ಮಗದೊಂದುಗಳು ಏನು ಜಗಳಗಳೇನಿಲ್ಲ. ಇಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಏನೇನೋ ತಗೊಂಡು ಹೋಗ್ತಾ ಇದ್ದಾರೆ, ಸರಿನಾ? ಆದ್ರೆ ನನಗೆ ಬಾಡಿಗೆ ಸರಿಯಾಗಿ ಸಿಗ್ತಾ ಇದೆ, ತಿಂಗಳು ಏನಾಗ್ತಿದೆ, ಹೆಚ್ಚಿಗೆ ಬಾಡಿಗೆ ಸಿಗ್ತಾ ಇದೆ. ನಿಮ್ಮ ಮನಸ್ಸನ್ನ ಮಾತ್ರ ಅವನಲ್ಲಿ ಕೊಡಬೇಕೇ ಹೊರತು ಅವನ ಕಾರ್ಯದಲ್ಲಿ ಮಧ್ಯದಲ್ಲಿ ನಾವು ಬರಬಾರದು. ಅಂದ್ರೆ ಯೋಚನೆ ಮಾಡಿ, ಆ ಸಮಯದಲ್ಲಿ ನಾನು ವೈಯಕ್ತಿಕವಾಗಿ ಆ ಮನಸ್ಸನ್ನು ಉಪಯೋಗ ಮಾಡಿಕೊಳ್ಳುವ ಹಾಗೆ ಇಲ್ಲ. ನಿಮ್ಮ ವೈಯಕ್ತಿಕ ಸಂಕಲ್ಪಗಳು ಆ ಮನಸ್ಸಿನಿಂದ ಉಪಯೋಗಕ್ಕೆ ಆಗಬಾರದು. ಇಷ್ಟು ನೀವು ನಿಮಿತ್ತ ಆಗಿದ್ದೀರಾ, ಇನ್ಸ್ಟ್ರೂಮೆಂಟ್ ಅಷ್ಟೇ. ಹಾಗಿದೆ ಈ ಒಂದು ಸ್ಥಿತಿ ಹೇಗಿರ್ತದೆ? ಕೇವಲ ಪರಮಾತ್ಮನ ಶಕ್ತಿ ಶಾಂತ ಫ್ಲೋ ಆಗ್ತಿದೆ, ಅಷ್ಟು ಮಾತ್ರ ಗೊತ್ತಾಗ್ತಾ ಇದೆ. ಇಲ್ಲಿ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳೇ, ನಿಮ್ಮ ಮನೆಯನ್ನ ನೀವು ಲೌಕಿಕ ರೂಪದಲ್ಲಿ ಬಾಡಿಗೆ ಕೊಟ್ಟಾಗ ಕರೆಕ್ಟ್ ಆಗಿ ಕಿವಿ ಓಪನ್ ಮಾಡ್ಬಿಟ್ಟು ಕೇಳಿ, ನಿಮ್ಮಲ್ಲಿ ಏನು ಉದ್ದೇಶ ಇರ್ತದೆ ಅಂತಂದ್ರೆ, ಅಣ್ಣವ್ರೆ ಜೀವನ ಮಾಡೋದು ಕಷ್ಟ ಅಲ್ವಾ, 4 ಫ್ಲೋರ್ ಬಿಲ್ಡಿಂಗ್ ಅನ್ನ ಕಟ್ಟಿ, ಒಂದು ನಮಗೆ ಒಂದು ಮಗನಿಗೆ ಇನ್ನು 2 ಬಿಲ್ಡಿಂಗ್ ಅನ್ನ ಕಟ್ಟು ಬಾಡಿಗೆ ಕೊಟ್ಟು ಬಾಡಿಗೆ ಜೀವನದಲ್ಲಿ ನಾವೇನ್ ಮಾಡ್ಬೇಕು, ಜೀವನ ಮಾಡಬೇಕು ಅಂತ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಭಗವಂತ ಹೇಳ್ತಾರೆ, ಮಕ್ಕಳು ಇನ್ನೊಂದು ಬಿಲ್ಡಿಂಗ್ ಬಾಡಿಗೆ ಕೊಡ್ಬೋದು. ಏನದು? ಅದಕ್ಕೆ ಬ್ಯಾಂಕ್ ಲೋನ್ ಬೇಕು ಅಂತೇನಿಲ್ಲ, ಜಾಗ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇನಿಲ್ಲ. ಅದು ಬೆಂಗಳೂರಿನಲ್ಲಾದ್ರೂ ಮಾಡ್ಬೋದು, ಮಂಗಳೂರಿನಲ್ಲಾದ್ರೂ ಮಾಡ್ಬೋದು, ಹಳ್ಳಿಯಲ್ಲಾದ್ರೂ ಮಾಡ್ಬೋದು, ಏನು ಮಾಡ್ಬೋದು, ಸರಿನಾ? ಓಕೆ. ಬಾಡಿಗೆ ಯಾರಿಗೆ ಕೊಡೋದು? ಭಗವಂತನಿಗೆ ಕೊಡೋದು. ಯಾರು ಬೇಕಾದ್ರೂ ಕೊಡ್ಬೋದು, ಸರಿನಾ? ಅಲ್ಲಿ ಬಾಡಿಗೆ ನೀವು ಫಿಕ್ಸ್ ಮಾಡ್ಬೇಕಂತೇನಿಲ್ಲ, ನೀವು ಯಾವ ರೀತಿ ಸಂಕಲ್ಪ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಬಾಡಿಗೆ ಸಿಗ್ತಾ ಇರ್ತದೆ. ಹೇಗೆ? ವಾರದ ಬಾಡಿಗೆನೋ ತಿಂಗಳದ ಬಾಡಿಗೆನೋ ಭೋಗ್ಯಕ್ಕೆ ಇಡಬೇಕಾ, ಲೀಸಿಗೆ ಇಡಬೇಕಾ, ಹೆಂಗ್ ಮಾಡ್ಬೇಕು? ಆ ಮಾಡ್ತಾನೆ ಇಲ್ಲಿ ಮಕ್ಕಳು, ನನ್ನ ಮತ್ತು ನಿಮ್ಮ ನಡುವಿನ ಅಗ್ರಿಮೆಂಟ್ 1 ಸೆಕೆಂಡ್ ನಿಂತ ಪ್ರತ್ಯಕ್ಷ ಫಲ ಅಂತ ಹೇಳ್ತಾರೆ. ನಾವು ಏನ್ ಹೇಳ್ತಾರೆ? ತಿಂಗಳಾದ್ಮೇಲೆ ಕೊಡ್ತೇನೆ, ವಾರ ಆದ್ಮೇಲೆ ಕೊಡ್ತೇನೆ, ವರ್ಷ ಆದ್ಮೇಲೆ ಕೊಡ್ತೇನೆ, ಪ್ರತ್ಯಕ್ಷ ಫಲ. ಈ ಸೆಕೆಂಡ್ ಅಲ್ಲಿ ನನಗೆ ಕೊಟ್ಟಿದ್ದೀರಿ, ಈ ಸೆಕೆಂಡ್ ನಾನು ಉಪಯೋಗ ಮಾಡಿದ್ದೇನೆ, ಯಾವ ಉದ್ದೇಶಕ್ಕೋಸ್ಕರ ನೀವು ಕೊಟ್ಟಿದ್ದೀರಿ. ಕೆಲವೊಂದ್ಸಲ ನಾವು ಮನೆ ಕೊಡ್ಬೇಕಾದ್ರೂ ಕಂಡೀಷನ್ ಮಾಡಿರ್ತೀವಿ, ಏನಂತ? ವೆಜಿಟೇರಿಯನ್ ಜನ ಮಾತ್ರ ಇಲ್ಲಿರ್ಬೇಕು, ಇಲ್ಲಿ ನಾನ್ ವೆಜ್ ಮಾಡಬಾರದು, 10 ಗಂಟೆ ಅಷ್ಟೊತ್ತಿಗೆ ಗೇಟ್ ಬಂದ್ ಆಗಿದ್ದಿರ್ತದೆ, ಇಷ್ಟೇ ನೀರನ್ನು ಉಪಯೋಗ ಮಾಡಬೇಕು, ಎಲೆಕ್ಟ್ರಿಕಲ್ ಹಿಂಗೆ ಉಪಯೋಗ ಮಾಡ್ಬೇಕು ಅಂತ ಕೆಲವೊಂದ್ಸಲ ನಾವೇನ್ ಮಾಡಿರ್ತೀವಿ, ಕಂಡೀಷನ್. ಆ ಕಂಡೀಷನ್ ಇದ್ರೆ ಮಾತ್ರ ಇಲ್ಲಿ ಬಾಡಿಗೆಗೆ ಬನ್ನಿ ಅಂತ. ಹಾಗೆ ಯಾವ ಉದ್ದೇಶಕ್ಕೋಸ್ಕರ ನೀವು ಆ ತನು ಮನವನ್ನ ಭಗವಂತನ ಕೈಯಲ್ಲಿ ಕೊಟ್ಟಿದ್ದೀರಿ, ಅದರ ಆಧಾರದ ಮೇಲೆ ಅದೇ ಸೆಕೆಂಡಿನಲ್ಲಿ ಯಾವ ಉದ್ದೇಶಕ್ಕೋಸ್ಕರ ನೀವು ಉಪಯೋಗ ಮಾಡಿದಿರೋ ಅದಕ್ಕೋಸ್ಕರ ಅವನು ಖಂಡಿತವಾಗ್ಲೂ ಉಪಯೋಗ ಮಾಡ್ತಾನೆ. ಲೌಕಿಕ ಮನುಷ್ಯರ ರೀತಿಯಲ್ಲಿ ತೆಗೆದುಕೊಳ್ಳೋದು ಒಂದಕ್ಕೋಸ್ಕರ, ಕೊಡೋದು ಇಂದಕ್ಕೋಸ್ಕರ ಅವನು ಮಾಡೋದಿಲ್ಲ. ನೀವ್ ಏನ್ ಹೇಳ್ತೀರೋ ಅದಕ್ಕೋಸ್ಕರ ಮಾತ್ರ ಮಾಡ್ತಾರೆ. ಆವಾಗ ಏನ್ ಆ ಕರ್ಮವನ್ನು ಮಾಡ್ತಾ ಇದ್ದಾರೋ ಆ ಕರ್ಮದ ಫಲ ನಿಮ್ಗೆ ಅನುಭವ ಆಗ್ತಾ ಇರ್ತದೆ. ಅದು ಯೋಚನೆ ಮಾಡಿ ಆದ್ಮೇಲೆ, ವಿಶ್ವಕ್ಕೆಲ್ಲ ನಿಮ್ಮ ಮೂಲಕ ಅಷ್ಟು ಶಕ್ತಿ ಪ್ರವಾಹ ಆಗ್ಬೇಕಾದ್ರೆ ಅಷ್ಟು ಕ್ವಾಂಟಿಟಿಯಲ್ಲಿ, ಅಷ್ಟು ವಾಲ್ಯೂಮ್ ಅಲ್ಲಿ, ಅಷ್ಟು ಪ್ರಮಾಣದಲ್ಲಿ ಶಾಂತಿಯ ಅನುಭವ ಆಗತ್ತೋ ಆಗಲ್ಲ? ನಮ್ಮಲ್ಲೂ ಕೆಲವೊಂದ್ಸಲ ಹೇಳ್ತೀವಿ, ಅದು ಯಾವ ರೀತಿ ಮಳೆ ರೀ, ಬೆಂಗಳೂರಿನಲ್ಲಿ ಕುಂಭದ್ರೋಣ ಮಳೆ ಅಂತ ಹೇಳ್ತಾರೆ. ಬಂದಿದ್ದು ಒಂದು ಅರ್ಧ ಗಂಟೆ ಮಳೆ ಆದ್ರೂ ಕೂಡ ನೀರೆಲ್ಲ ಖಾಲಿ ಆಗ್ಲಿಕ್ಕೆ 2 ದಿನ ಬೇಕಾಯ್ತು ಅಂತ. ಏನ್ ತಲೆ ಮೇಲೆ ನೀರು ಸುರಿತಾ ಇದೆ, ಹೆಂಗೆ ಸುರಿತಾ ಇದೆ ಅಂತಂದ್ರೆ, ಜೋಗ ಜಲಪಾತದ ಕೆಳಗಡೆ ನಿಂತ್ಕೊಂಡು ಹೆಂಗಾಗ್ತಾ ಹಂಗೆ ಬೀಳ್ತಾ ಇದೋ ಅಂತ ಬರ್ತಾ ಇದೆ. ಹಾಗೆ ಇಷ್ಟು ಶಕ್ತಿಗಳು ನಿಮ್ಮ ಮೂಲಕ ಏನಾಗ್ತದೆ, ಪ್ರವಾಹ ಆಗ್ತಾ ಇರ್ತದೆ ಆತ್ಮೀಯರೇ. ಅದು ಮಾತ್ರ ನಿಮಗೆ ಗೊತ್ತಿರ್ತದೆ ಹೊರತು ಎಲ್ಲಿ ಹೋಯ್ತು, ಹೇಗೆ ಹೋಯ್ತು ಅಂತ ಬಿಟ್ಟು ಅದು ಗೊತ್ತಿರೋದಿಲ್ಲ. ಯೋಚನೆ ಮಾಡಿ, ಬಲ್ಬ್ ಯಾವಾಗ್ಲೂ ಸಂಕಲ್ಪ ಮಾಡುತ್ತಾ, ನನ್ನಿಂದ ಹೋಗಿರುವಂತ ಬೆಳಕು ಗೋಡೆಗೆ ಹೋಗ್ತಾ ಇದೆ, ಪೇಂಟಿಗೆ ಹೋಗ್ತಾ ಇದೆ, ಚೇರಿಗೆ ಹೋಗ್ತಾ ಇದೆ, ದೀಪಕ್ಕೆ ಹೋಗ್ತಾ ಇದೆ, ನೆಲಕ್ಕೆ ಹೋಗ್ತಾ ಇದೆ, ಅವ್ರು ಶೃಂಗಾರ ಮಾಡ್ಕೊಳ್ತಿದಾರಲ್ಲ ಅದಕ್ಕಾಗಿ ಹೋಗ್ತಾ ಇದೆ ಅಂತ ಅವ್ರು ಸಂಕಲ್ಪ ಮಾಡುತ್ತ, ಅದು ಅದಕ್ಕೆ ಹೋಗ್ಲಿ ಅಂತ ಅದೇನದು ಯೋಚನೆ ಚಿಂತನೆ ಮಾಡುತ್ತ. ಸುಮ್ಮನೆ ಸಾಧನ ಅಷ್ಟೇ. ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ನಿಮ್ಮ ರಾಜಯೋಗದಲ್ಲೂ ಕೂಡ ಈ ಹೈ ಲೆವೆಲ್ ಇದೆಯಾ? ಕೇವಲ ನೀವು ಮನಸ್ಸನ್ನ ಭಾವನದ ಕೊಟ್ಟಿದ್ದೀರಿ ಅಷ್ಟೇನೆ. ಏನು ಯಾವ ಉದ್ದೇಶ? ಪರೋಪಕಾರಿ. ಅದಕ್ಕೆ ಹೇಳ್ತಾರೆ ಪರೋ ಉಪಕಾರ ನಿಮಿತ್ತಂ ಇದಂ ಶರೀರಂ ಅಂತ ಹೇಳ್ತಾರೆ. ಅದೇ ಕೇವಲ ಶರೀರ ಮಾತ್ರ ಅಲ್ಲ,
ಸಮಯ, ಸಂಕಲ್ಪ, ಸೂಕ್ಷ್ಮ ಕರ್ಮೇಂದ್ರ ಆತ್ಮ ಸಹಿತ ಭಗವಂತನಿಗೆ ನಾವು ಅರ್ಪಣೆಯನ್ನ ಮಾಡಬೇಕಾಗ್ತದೆ. ಅದಕ್ಕೆ ನೀವು ಮಕ್ಕಳು ನಿಮಿತ್ತ. आप परोपकारी बच्चों को आत्माओं की पुकार सुना ही देती है, वहां स्व उपकार में ही बिजी हो. ಹೇಳ್ತಾರೆ, ನೀವೊಬ್ರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮಕ್ಕಳು ಕೂಗು ಕೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಪ್ರಪಂಚದಲ್ಲಿ ಬೇರೆಯವ್ರದೆಲ್ಲ ಆ ಕೂಗು ಆಂತರಿಕವಾದಂತ ನೋವು ಅವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಯ ಇಲ್ಲ, ವಿಧಿ ಗೊತ್ತಿಲ್ಲ. ಅವ್ರಿಗೆ ಕೂಗು ಕೇಳ್ತಾ ಇದೆಯಾ? ಕೇಳ್ತಾ ಇದ್ದೆ ಬಾಬಾ. ಏನ್ ಮಾಡ್ತಿದ್ದೀರಿ? ಅವ್ರಿಗೆ ಕರೆದು 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 ಅವರಿಗೆ ಜ್ಞಾನ ಕೊಡ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ಮಕ್ಕಳ ಜ್ಞಾನ ಕೊಟ್ರೆ ಅವ್ರ ಹತ್ರ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ. ಇವತ್ತಿನ ಕಂಪ್ಯೂಟರ್ ಆಪರೇಟ್ ಮಾಡುವಂತ ಯಂಗ್ಸ್ಟರ್ಸ್ ಗಳಿಗೆ ಅಡಿಗೆ ಮಾಡ್ಲಿಕ್ಕೆ ಆಸಕ್ತಿನೂ ಇಲ್ಲ, ಇಚ್ಛೆನೂ ಇಲ್ಲ, ಟೈಮು ಇಲ್ಲ, ಪುರ್ಸತ್ತು ಇಲ್ಲ. ಮಾಡಿರೋದು ತಿನ್ಲಿಕ್ಕೆ ಅದಕ್ಕೆ ಅವಕಾಶ ಇದೆ, ಪುರ್ಸತ್ತು ಇದೆ, ಟೈಮ್ ಇದೆ. ಹಾಗೆ ಈಗಿನ ಆತ್ಮಗಳು ರೆಡಿಮೇಡ್ ತಿಂತಾ ಇದ್ದಾರೆ, ತಿಂದು ರೆಡಿಯಾಗಿ ಸೂಕ್ಷ್ಮ ಕೊಡ್ತಾ ಇದ್ದೀರಾ. ಜ್ಞಾನ ಹೇಳಲಿಕ್ಕೆ ನಾವೇನ್ ಹೇಳ್ತೀವಿ? ಬನ್ನಿ ಬನ್ನಿ ರಾಜಯೋಗ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ, ನೀವು ಮಾಡಿ. ಕೆಲವೊಂದ್ಸಲ ಬಾಬಾ ನಗುತ್ತಾರೆ ಸೂಕ್ಷ್ಮವಾಗಿ. ಯಾಕೆ ಬಾಬಾ ನಗ್ತಾ ಇದೀಯಾ ಅಂತ ಕೇಳಿದ್ರೆ, ಜ್ಞಾನ ಹೇಳುವಂತ ಮಗುಗೆ ಅಡಿಗೆ ಮಾಡೋದು ಗೊತ್ತೇ ಇಲ್ಲವಂತೆ. ಬೇರೆಯವ್ರಿಗೆ ಭಾಷಣ ಮಾಡ್ಬಿಟ್ಟು ಹೇಳ್ತಾ ಇದ್ದೆ, ಹಿಂಗ್ ಮಾಡು ಹಿಂಗ್ ಮಾಡು, ಅದು ಮಾಡುದು ಹಿಂಗ್ ಆಗ್ತದೆ, ಇದು ಮಾಡುದು ಹಿಂಗ್ ಆಗ್ತದೆ. ಹಂಗಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವತಃ CA ಎಕ್ಸಾಮ್ ಅಲ್ಲಿ IAS ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ, ಮತ್ತೆ ಬೇರೆಯವ್ರು ಕೋಚಿಂಗ್ ಕೊಡ್ತಾ ಇರ್ತಾರೆ. ಏನಂತ? IAS ಎಕ್ಸಾಮ್ ಪಾಸ್ ಆಗೋದು ಹೆಂಗೆ, CA ಎಕ್ಸಾಮ್ ಪಾಸ್ ಮಾಡೋದು ಹೇಗೆ ಅಂತ. ನಮ್ಮ ಕಥೆನೂ ಕೂಡ ಹಾಗೇನೆ. ನಮ್ಮ ಜೀವನದಲ್ಲಿ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ರಾಜಯೋಗದಿಂದ ನಮ್ಮ ಹತ್ರ ಆಗ್ತಾ ಇಲ್ಲ. ಮತ್ ನಾವು ಬೇರೆಯವ್ರಿಗೆ ಏನ್ ಮಾಡ್ತೀವಿ? ರಾಜಯೋಗ ಮಾಡ್ಬಿಟ್ರೆ ಶಾಂತಿ ಸಿಕ್ಬಿಡ್ತದೆ, ವಿಶ್ವ ಕಲ್ಯಾಣ ಆಗ್ಬಿಡ್ತದೆ, ಸತಿಗೆ ಹೋಗ್ಬಿಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಏನ್ ಮಾಡ್ಬಿಡ್ತೀವಿ, ಎಲ್ಲರಿಗೂ ಹೇಳ್ಬಿಡ್ತೀವಿ. ಹಾಗಿದ್ರೆ ಅದರ ಪ್ರಭಾವ ಅವರ ಮೇಲೆ ಬೀಳಲಿಕ್ಕೆ ಸಾಧ್ಯನಾ ಹೇಳುವಂತ ಪ್ರಶ್ನೆಯನ್ನ ನಿಮಗೆ ನೀವು ಕೇಳಿಕೊಳ್ಳಿ. ಅಂದ್ಮೇಲೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಆ ಎಲ್ಲ ಆತ್ಮಗಳ ಒಂದು ಆಂತರಿಕವಾದಂತಹ ಬೇಡಿಕೆಯ ಒಂದು ಕೂಗು ಏನು ಉಪಕಾರವನ್ನ ಬೇಡ್ತಾ ಇದ್ದಾರೆ ಹೇಳಿ ಆತ್ಮೀಯರೇ. ವೈಯಕ್ತಿಕವಾಗಿ ಇವತ್ತು ಸಾಮಾಜಿಕವಾಗಿ ನಾವು ನೋಡಿದಾಗ ಹೆಚ್ಚಿನ ಜನರಿಗೆ ಸ್ಥೂಲವಾದ ಊಟ ತಿಂಡಿಗೆ ವರ್ತಮಾನ ಸಮಯದಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇನು ತುಂಬಾ ತೊಂದರೆ ಏನಿಲ್ಲ. ಊಟ ಸಿಗ್ತಾ ಇದೆ, ರೇಷನಕ್ಕೇನೋ ಏನೋ ತಿಂತಾ ಇದ್ದಾರೆ. ಆದ್ರೆ ಪ್ರತಿಯೊಬ್ಬ ಕೋಟ್ಯಾಧಿಪತಿ ಆತ್ಮನು ಇಲ್ಲಿ, ಸಾಧು ಸನ್ಯಾಸಿಗಳಲ್ಲಿ, ಬ್ರಾಹ್ಮಣರಲ್ಲಿ, ಎಲ್ಲರೂ ಇಲ್ಲಿ ಯಾವ್ದನ್ನು ಬೇಡ್ತಾ ಇದ್ದಾರೆ? ಯಾವ್ದರ ಹಸಿವಿದೆ? ಅದಿದೆ, ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು. ಯಾಕೆ ಸಿಗ್ತಾ ಇಲ್ಲ ಶಾಂತಿ? ನೋಡಿ, ನಮ್ಮ ಭಾರತ ದೇಶದ ಉದಾಹರಣೆಯನ್ನು ತೆಗೆದುಕೊಂಡಿದ್ದೀವಿ. ಕೊರೋನಾ ಬಂದಾಗ ಒಂದ್ಸಲ ಆಕ್ಸಿಜನ್ ಕಡಿಮೆ ಆಯ್ತು. ಏನ್ ಮಾಡಿದ್ರು ಭಾರತ ದೇಶದವರು, ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು? ಫಾರಿನ್ ಇಂದ, ಅಲ್ಲಿಂದ, ಇಲ್ಲಿಂದ ಸ್ಟಾಪ್ ಆಗಿರುವಂತ ಕಂಪ್ನಿಗಳನ್ನೆಲ್ಲ ಓಪನ್ ಮಾಡಿ ತಕ್ಷಣ ಫಾಸ್ಟ್ ಅಲ್ಲಿ ಏನ್ ಮಾಡ್ಬಿಟ್ರು? ಆಕ್ಸಿಜನ್ ತಂದ್ಬಿಟ್ಟು ಅದನ್ನ ಸರಿ ಮಾಡಿದ್ರು. ಹೌದಾ? ರೀಸೆಂಟ್ ಆಗಿ ಹೋದ ತಿಂಗಳಲ್ಲಿ ಕಲ್ಲಿದ್ದಲು ಕಡಿಮೆ ಆಯ್ತು, ಎಲ್ಲಾ ಕಡೆಯಿಂದ ಬಬ್ಬೆ ಬಿಟ್ಟು ಕಲ್ಲಿದ್ದಲು ಕಡಿಮೆ ಆಗ್ಬಿಟ್ಟಿದೆ, ಕರೆಂಟ್ ನಿಂತು ಬಿಡ್ತದೆ ಅಂತ. ಅವಾಗ ಏನ್ ಮಾಡಿದ್ರು? ಅದಕ್ಕೋಸ್ಕರ ತಕ್ಷಣದಲ್ಲಿ ಕಾರ್ಯೋನ್ಮುಖರಾಗಿ ಬೇಗ ಬೇಗ ಅದನ್ನು ಸರಿ ಮಾಡಿದ್ರು. ಹಾಗೆ ಇವತ್ತು ಈಶ್ವರೀಯ ಗೌರ್ಮೆಂಟ್ ಪ್ರಪಂಚ ಹೇಳ್ತಾ ಇದೆ ಏನಂತ? ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು. ಆಮೇಲೆ ಎಲ್ಲಿಂದ ರೆಡಿ ಆಗ್ಬೇಕು? ಯಾರಿಂದ ರೆಡಿ ಆಗ್ಬೇಕು? ಫ್ಯಾಕ್ಟ್ರಿ ಎಲ್ಲಿದೆ? ನಿಮಿತ್ತದವ್ರು ಯಾರು? ಮಾಡ್ಲಿಕ್ಕೆ ಭಗವಂತ ರೆಡಿ ಇದ್ದಾರೆ, ಸ್ಥಳ ಕೊಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಇದನ್ನು ಬಾಬಾ ಕೇಳ್ತಾ ಇರುವಂತದ್ದು. ಸ್ಥಳ ಕೊಡಿ ಅಷ್ಟೇ, ಅವಕಾಶ ಕೊಡಿ ಅಷ್ಟೇ, ನಾನು ಮಾಡ್ತೇನೆ. ಹಾಗಿದ್ರೆ ಬರೀ ನಿಮ್ಮ ವೈಯಕ್ತಿಕ ವಿಷಯವನ್ನ ಎದಗಡೆಗೆ ಇಟ್ಬಿಟ್ಟೇನೆ ನಿಮ್ದು ರಾಜಯೋಗ ಆಗ್ತಾ ಇದೆಯಾ ಅಥವಾ ಪರೋಪಕಾರಕ್ಕೋಸ್ಕರ ಆಗ್ತಾ ಇದೆಯಾ? ಕೆಲವೊಂದ್ಸಲ ನಮ್ಗೆ ಪ್ರಶ್ನೆ ಮಾಡ್ತಾರೆ ಕೆಲವೊಬ್ರು, ಹಾಗಿದ್ರೆ ಬಾಬಾ ಸದಾ ವಿಶ್ವ ಅಂತ ಹೇಳ್ತಾ ಇರೋದಾ? ನಮ್ಮ ವೈಯಕ್ತಿಕವಾಗಿ ಏನ್ ಕೇಳುವುದೇ ಬೇಡವಾ? ನಾವು ಕೆಲವೊಂದ್ಸಲ ನಶೆಯಿಂದ ಹೇಳ್ತೀವಿ ಏನಂತ? ಬಾಬಾ ನಮ್ಗೆ ಇಂಥ ಸಹಯೋಗವನ್ನ ಕೊಟ್ಟಿದ್ದಾರೆ, ಎಂತ ಸಹಯೋಗ ಕೊಟ್ಟಿದ್ದಾರೆ, ನಮ್ಗೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ, ನಮ್ಗೆ ಮನೆ ಕಟ್ಕೊಟ್ಟಿದ್ದಾರೆ, ನಮ್ಗೆ ಕಾರ್ ಕೊಟ್ಟು ಬಿಟ್ಟಿದ್ದಾರೆ, ನಮ್ಮ ಮಗನನ್ನ ಮದುವೆ ಮಾಡ್ಕೊಟ್ಟು ಬಿಟ್ಟಿದ್ದಾರೆ, ಒಳ್ಳೆ ನಮ್ಮ ಮಗ ಎಲ್ಲಿದ್ದಾನೆ? US ಅಲ್ಲಿ ಇದ್ದಾನೆ ಅಂತ ಧೈರ್ಯದಿಂದ ಖುಷಿಯಿಂದ ಹೇಳ್ತೀವಿ. ಏನಾ? ಇನ್ನೊಂದು 5 ವರ್ಷ ಹೋಗ್ಲಿ US ಹೆಂಗಾಗ್ತದೆ ಗೊತ್ತಾಗ್ತದೆ. ಅರ್ಥ ಆಗ್ತಾ ಇದೆಯಾ? ಅವಾಗ ಅದೇ ಬಾಬನಿಗೆ ಬಾಬಾ ಅಂತ ನೀವು ಬೊಬ್ಬೆ ಹೊಡೆದ್ರೆ ಬೇಡ್ತಾರೆ, US ಮಾಳಿಯ ಬೇಕು ಅಂದ್ರೆ US ಅಳಿಯ ಮಾಡ್ಕೊಟ್ಟೆ. ಈಗ ಬೊಬ್ಬೆ ಹೊಡೆದ್ ನಾನೇನ್ ಮಾಡ್ಲಿ? ನೀನ್ ಹೇಳಿದ ಕೆಲಸ ನಾನು ಮಾಡಿದ್ದೇನೆ, ಅಷ್ಟಕ್ಕೆ ನಾವು ಖುಷಿ ಆಗ್ಬಿಡ್ತೀವಿ. ನನ್ನ ವೈಯಕ್ತಿಕ ಅನುಭವ ಇಷ್ಟೇ ಆತ್ಮೀಯರೇ.
ಎಂದಿಗೂ ವೈಯಕ್ತಿಕವಾಗಿ ಏನು ಬೇಕು ಅಂತ ಎಂದಿಗೂ ಕೇಳಬೇಡಿ, ಎಂದಿಗೂ ಕೇಳಬೇಡಿ. ದಿ ಬೆಸ್ಟ್ ಸಾಧನ, ವ್ಯಕ್ತಿ, ವಸ್ತುವನ್ನ ಖಂಡಿತವಾಗ್ಲೂ ಡ್ರಾಮಾ ಭಾವ ನಿಮ್ಗೆ ಕೊಟ್ಟೇ ಕೊಡ್ತಾರೆ. ಕೇಳುವಂತ ಅವಶ್ಯಕತೆನೇ ಇಲ್ಲ. ಇವತ್ತು ಬೇಕಾದ ನೋಡಿ ಆತ್ಮೀಯರೇ, ನೀವು ಮೌಂಟ್ ಅಬುದಲ್ಲಿ ನೋಡಿ, ಮೌಂಟ್ ಅಬುನಲ್ಲಿ ಸರೆಂಡರ್ ಆಗಿರುವಂತ ಆತ್ಮಗಳಿಗೆ ಅವರಿಗೆ ಬಟ್ಟೆಗೆ, ಡ್ರೆಸ್ಸಿಗೆ, ಊಟಕ್ಕೆ, ತಿಂಡಿಗೆ, ವೆಹಿಕಲ್ಗೆ, ರೂಮಿಗೆ ಏನಾದ್ರೂ ತೊಂದರೆ ಇದೆಯಾ? ತೊಂದರೆ? ಎಷ್ಟು ವ್ಯವಸ್ಥೆಯನ್ನು ಬಾಬಾ ಮಾಡಿದ್ದಾರೆ. ಬಿಸಿನೀರಂತೆ, ಬಟ್ಟೆ ಅಂತೆ. ನಾವಾದ್ರೂ ಯಾವಾಗ್ಲಾದ್ರೂ ಐರನ್ ಹಾಕದೇ ಇರುವಂತ ಬಟ್ಟೆಯನ್ನು ಹಾಕೊಡ್ತೀವಿ. ಅವ್ರಿಗೆ ಹಂಗಲ್ಲ, ಐರನ್ ಆಗ್ಬಿಟ್ಟು ವರ್ಷಕ್ಕೆ 3 ಡ್ರೆಸ್ 4 ಡ್ರೆಸ್ ಅನ್ನ ಏನ್ ಮಾಡ್ತಾರೆ, ಅವ್ರಿಗೆ ಹೊಸ ಹೊಸ ಡ್ರೆಸ್ಗಳು ಸಿಗ್ತವೆ. ಸರಿನಾ? ನಮಗೆಲ್ಲ ಒಂದ್ಸಲ 1 ಡ್ರೆಸ್ ಹೊಲ್ಸ್ಕೊಂಡ್ರೆ 3 ವರ್ಷದವರೆಗೂ ಮಾಡ್ತಾ ಇರ್ತೀವಿ. ಸರಿನಾ? ಅವ್ರಿಗೆ ಹೊಸದ್ ಬರ್ತಾನೆ ಇರ್ತದೆ. ಇಷ್ಟು ಒಂದು ಶ್ರೀಮಂತರಾಗಿ ಬಾಬಾ ಇಟ್ಕೊಂಡಿದ್ದಾರೆ ಅವರನ್ನ ಸ್ಥೂಲವಾಗಿ. ಯಾಕೆ? ಅವರಷ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಸ್ಥೂಲವಾಗಿ ನೀವು ಬೇಡುವಂತ ಅವಶ್ಯಕತೆ ಇರೋದಿಲ್ಲ. ಸ್ಥೂಲ ಇಚ್ಛೆಗಳನ್ನ ಕಡಿಮೆ ಮಾಡಿ, ವೈಯಕ್ತಿಕ ಬೇಡಿಕೆಗಳನ್ನ ಕಡಿಮೆ ಮಾಡಿ, ಸದಾ ಬಾಬಾ ನಿನ್ನ ಇಚ್ಛೆಯಂತೆ ನೀನು ನಿನ್ನ ಸಾಧನವನ್ನ ಉಪಯೋಗವನ್ನ ಮಾಡಿಕೋ ಹೇಳುವಂತ ಈ ಬೇಡಿಕೆ ನಿರಂತರವಾಗಿರ್ಲಿ. ನನ್ನದ ವೈಯಕ್ತಿಕವಾಗಿ ಏನು ಇಲ್ಲ. ಆ ನಿನ್ನಕ್ಕೋಸ್ಕರ ನೀನು ಉಪಯೋಗ ಮಾಡಿದಾಗ ನೀನು ನನಗೇನು ಬೇಕು ಅಂತ ಕೊಡ್ತೀಯ ಅಂತ ನನಗೆ ಗೊತ್ತು ಅಂದ್ಮೇಲೆ ಆ ರಾಜಯೋಗದಲ್ಲಿ ನಿಮ್ಮಲ್ಲಿ ಅಷ್ಟು ಸಮಯ, ಅಷ್ಟು ಸಂಕಲ್ಪ ಉಳಿತಾಯ ಆಗತ್ತೆ. ಆ ರೂಪದಲ್ಲಿ ಯೋಗವನ್ನ ಮಾಡಿ ನೋಡಿ. ಅದಕ್ಕೆ ಬಾಬಾ ಕೇಳ್ತಾರೆ, ನಿಮ್ಮ ಯೋಗ ಹೇಗಿರ್ತದೆ? ಇಂಥವ್ರಿಗೆ ಇದನ್ನು ಕೊಡು, ಅಂಥವ್ರಿಗೆ ಸರಿ, ಬೇರೆಯವ್ರಿಗೋಸ್ಕರ ಕೇಳಬಾರ್ದು ಅಂತ ಬಾಬಾ ಹೇಳಲಿಲ್ಲ. ಅದು 5 ರಿಂದ 10 ನಿಮಿಷದಲ್ಲಿ ಅಮೃತ ವೇಳೆಯಲ್ಲಿ ಮುಗಿದೋಗ್ಬಿಡ್ಬೇಕು ಚಾಪ್ಟರ್. ಯಾರ್ಯಾರು ನಿಮ್ಮ ಹತ್ರ ಹೇಳಿದ್ದಾರೆ, ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ, ಬೇರೆಯವ್ರಿಗೆ ಕೇಳಬೇಡಿ ಅಂತ ಬಾಬಾ ಹೇಳಿ, ನಿಮಗೂ ಕೇಳಬೇಡಿ ಅಂತ ಹೇಳಲಿಲ್ಲ. ಕೇಳಿ, ಅದ ದಿನವಿಡೀ ಅದನ್ನೇ ಹಿಡಿದುಕೊಂಡು ಕೂತ್ಕೊಳ್ಬಾರ್ದು. ಹೆಚ್ಚಿನ ಸಮಯ ಪರೋಪಕಾರಕ್ಕಾಗಿ ಉಪಯೋಗ ಮಾಡಿ. ವಿಶ್ವಕ್ಕೆ ರಾಜ್ಯ ಅಧಿಕಾರಿ ಸಿರ್ಫ್ ಸ್ವ ಉಪಕಾರಿ ನಹಿ ಬಂತೆ. ವಿಶ್ವದ ರಾಜ್ಯ ಬೇಕು ಅಂತ ಹೇಳ್ತೀರಾ ಅಂದ್ರೆ, ವಿಶ್ವದಲ್ಲಿರುವಂತ ಪಂಚತತ್ವಗಳು ಸಹಿತ ಅಲ್ಲಿರುವಂತ ಸರ್ವ ಆತ್ಮರು ಕೂಡ ನಿಮಗೆ ಗೌರವವನ್ನ ಕೊಡಬೇಕು ಅಂತಂದ್ರೆ, ನಾಟಕದ ನಿಯಮ ಕರ್ಮ ಫಿಲಾಸಫಿ ಅನುಸಾರ ನೀವೇನಾದ್ರೂ ಅವರಿಗೆ ಕೊಟ್ಟರೆ ಮಾತ್ರ ಅವ್ರು ನಿಮ್ಗೆ ಗೌರವವನ್ನು ಕೊಡ್ತಾರೆ. ನೀವು ಸುಮ್ನೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತೀರಾ? ಸುಮ್ನೆ ನಮಸ್ಕಾರ ಮಾಡ್ತೀರಾ ಯಾರಿಗಾದ್ರೂ? ಕೆಲಸ ಇದ್ದ ತಾನೇ ನಮಸ್ಕಾರ ಮಾಡೋದು. ಹಾಗೆ ನೀವೆಲ್ಲಾದ್ರೂ ಕೆಲಸ ಮಾಡ್ದ ತಾನೇ ಅವರು ಹಣ ಕೊಡ್ತಾರೆ, ಸುಮ್ನೆ ಕೊಡೋದಿಲ್ವಲ್ಲ. ಹಾಗೆ ಇವತ್ತು ಆತ್ಮಿಕವಾಗಿ ನೀವು ಈಗ ಸಂಗಮ ಯುಗದಲ್ಲಿ ಪೂರ್ತಿ ವಿಶ್ವಕ್ಕೆ ಯಾವಾಗ ಆತ್ಮಿಕ ಶಕ್ತಿಯನ್ನ, ಪರಮಾತ್ಮ ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತ ಆಗ್ತಿರೋ, ಆವಾಗ ಆ ಸತ್ಯುಗದಲ್ಲಿ ವಿಶ್ವ ಮಹಾರಾಜನಾದಾಗ ಆಗ ರಿಟರ್ನ್ ನಿಮ್ಗೆ ಗೌರವದ ರೂಪದಲ್ಲಿ, ಪ್ರೀತಿಯ ರೂಪದಲ್ಲಿ, ಸಾಧನದ ರೂಪದಲ್ಲಿ, ವ್ಯಕ್ತಿಗಳ ರೂಪದಲ್ಲಿ, ಪ್ರಜೆಗಳ ರೂಪದಲ್ಲಿ, ದಾಸದಾಸಿಯರ ರೂಪದಲ್ಲಿ ಏನಾಗ್ತಾ ಹೋಗ್ತದೆ ಆತ್ಮೇಲೆ ರಿಟರ್ನ್ ಬರುತ್ತೆ. ನೀವು ಕೊಡದೇನೆ ಏನೂ ಸಿಗಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಸುಮ್ಮನೆ ನಾನು ವಿಶ್ವ ಕಲ್ಯಾಣಕಾರಿ ಅಂತ ಮನಸ್ಸಿನಲ್ಲಿ ಹೇಳ್ತಾ ಕೂತ್ಕೊಂಡು ಏನೂ ಆಗೋದಿಲ್ಲ. ಪುಸ್ತಕದಲ್ಲಿ ಬರೆದ್ರೂ ಏನೂ ಆಗೋದಿಲ್ಲ. ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲದರಿಂದ ತೆಗೆದು ಪರಮಾತ್ಮ ನೀಡಬೇಕು. ನನ್ನ ಆತ್ಮ ಸರಿ, ನನಗೇನು ಕೆಲಸ? ಶಾಂತಿ ಬೇಕು. ಯಾರು ಕೊಡ್ತಾರೆ? ಬಾಬಾ ಕೊಡ್ತಾರೆ, ಪರನಾಮರು ಕೊಡ್ತಾರೆ. ಆತ್ಮ, ಪರನಾಮ, ಪರಮಾತ್ಮ, ಅಷ್ಟೇ, ಚಾಪ್ಟರ್ ಕ್ಲೋಸ್. ನನಗೆ ಸೀರಿಯಲ್ ನೋಡ್ಬೇಕು, ನಾನು ಟಿವಿ ಮುಗೀತು. ಪಕ್ಕದಲ್ಲಿ ಯಾರು ಕೂತ್ಕೊಂಡಿದ್ದಾರೆ, ಸೋಫಾದಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ನಮ್ಗೆ ಬೇಕಾಗಿಲ್ಲ. ಸೀರಿಯಲ್ ಮುಗಿದ್ಮೇಲೆ ನೋಡೋಣ, ಮುದ್ದೆ ಮಾಡ್ಬೇಕು, ಸಾಂಬಾರ್ ಮಾಡ್ಬೇಕು, ಏನು ಅಂತ. ಆವಾಗ ನಾನು ಆ ವಿಷಯದ ಬಗ್ಗೆ ಮಾತ್ರ ನಾನೇನಾಗಿರ್ತಾನೆ, ಕೇಂದ್ರೀಕೃತವಾಗಿರ್ತಾನೆ. ಹಾಗೇನಿ ಇಲ್ಲೂ ಕೂಡ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ರಾಜಯೋಗವನ್ನ ಮಾಡ್ಬೇಕಾದ್ರೆ ಆತ್ಮದ ಸಂಪಾದನೆ, ಆತ್ಮಿಕ ಸ್ಥಳ, ಆತ್ಮಿಕ ಸೇವೆ, ಆತ್ಮಿಕ ಆಶೀರ್ವಾದ, ಜಮ, ಅಷ್ಟು ವಿಷಯ ಜೊತೆಗೆ ಮಾತ್ರ ನೀವು ಕನೆಕ್ಟ್ ಆಗಿರಿ ನೋಡೋಣ. ಬೇರೆ ಎಲ್ಲದನ್ನು ಡಿಟ್ಯಾಚ್ ಆಗಿ ಆ ರೀತಿ ನಮ್ಮ ರಾಜಯೋಗ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸಾಧನೆ ಮಾಡಿದ್ದು ಬಹಳಷ್ಟು, ಸಾಧಿಸಬೇಕಾಗಿರೋದು ಇನ್ನೂ ಬಹಳಷ್ಟಿದೆ ಆತ್ಮೀಯರೇ. ನಾವು ಸರ್ಟಿಫಿಕೇಟ್ ಕೊಡ್ಕೊಡ್ತೀವಿ, ನಾವೇನೋ ಸಾಧನೆ ಮಾಡಿದೀವಿ ಅಂತ. ಹಾಗಿಲ್ಲ, ಮಾಡಬೇಕಾಗಿರೋದು ಬೇಕಾದಷ್ಟಿದೆ. ಹಾಗಿದ್ರೆ ವಿಶ್ವ ರಾಜ್ಯದ ಅಧಿಕಾರಿಗಳು ಯಾರಾಗಿರ್ತಾರೋ ಅವರು ಕೇವಲ ಸ್ವ ಉಪಕಾರಿಗಳಾಗಿರೋದಿಲ್ಲ. ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ವಿಶ್ವ
ಉಪಕಾರದಲ್ಲಿ ಸ್ವ ಉಪಕಾರನೂ ಕೂಡ ಸಮಾವೇಶ ಆಗಿದೆ. पर उपकारी आत्मा ही राज्य अधिकारी बन सकती है. राज्य अधिकारी ಯಾರಾಗ್ಲಿಕ್ಕೆ ಸಾಧ್ಯ? ಪರ ಉಪಕಾರಿ, ಬೇರೆಯವರಿಗೆ ಉಪಕಾರವನ್ನ ಮಾಡಬೇಕು, ಬೇರೆಯವರಿಗೆ ಸಹಯೋಗವನ್ನ ಕೊಡಬೇಕು, ಬೇರೆಯವರಿಗೆ ಸಹಾಯವನ್ನ ಮಾಡಬೇಕು. ಪರಮಾತ್ಮನ ಶಕ್ತಿಯನ್ನ ಕೊಡ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ತ ಆಗ್ಬೇಕು. ಬೇರೆಯವರಿಗೆ ಅಂತಂದ್ರೆ ಪಕ್ಕದ ಮನೆಯವರಿಗೆ, ಎದುರುಗಡೆ ಮನೆಯವರಿಗೆ, ಬೇರೆ ದೇಶದವರಿಗೆ, ಬೇರೆ ರಾಜ್ಯದವರಿಗೆಲ್ಲ, ಎಲ್ಲರಿಗೂ ಕೂಡ, ವಿಶ್ವದಲ್ಲಿರುವಂತ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಉಪಕಾರವನ್ನ ನೀವು ಮಾಡಬೇಕು. ಕೇವಲ ಮಾಡೋದಷ್ಟೇ ಅಲ್ಲ, ಆ ಉಪಕಾರವನ್ನ ಸ್ವೀಕಾರ ಮಾಡಿರುವಂತ ಅವರು ಅದನ್ನ ಸ್ಮರಿಸ್ಬೇಕು. ಹೇಗೆ ಸ್ಮರಿಸ್ಬೇಕು? ಮನಸ್ಸಿನಿಂದ, ಹೃದಯದಿಂದ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ದಿಲ್ಸಿ ಅಂತ ಹೇಳ್ತಾರೆ, ಹೃದಯದಿಂದ ಹೇಳ್ಬೇಕು. ಇಷ್ಟು ಸುಂದರವಾದ ಮಾತನ್ನಂತಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಇದೊಂದು ಪ್ರೊಸೆಸ್, ಇದೊಂದು ವಿಧಿ ಇಷ್ಟು ಸುಂದರವಾಗಿದೆ ಅಂತಂದ್ರೆ ನಿರಾಕಾರ ರೂಪದಲ್ಲಿ ಹೋಗ್ತಾ ಇರ್ತದೆ, ನಿರಾಕಾರ ರೂಪದಲ್ಲಿ ಬರ್ತಾ ಇರ್ತದೆ. ನಿಮ್ಮ ಎದುರುಗಡೆ ಎಷ್ಟು ಜನ ಇದ್ದಾರೆ, ಏನ್ ಮಾಡಿದಾರೆ, ಅವ್ರು ನಿಮ್ ಥ್ಯಾಂಕ್ಸ್ ಹೇಳಿದಾರೋ ಬಿಟ್ಟಿದಾರೋ, ನೀವೇನೂ ಯೋಚನೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಗಮನ ಇಲ್ಲಿ ನೀವು ಮಾಡುವಂತ ರಾಜಯೋಗ ಸರಿ ಇದ್ದರೆ ಮಾತ್ರ, ಅವರಿಗೆ ತಲುಪಿದರೆ ಮಾತ್ರ. ಯಾವಾಗ ತೀರಾ ಅವಶ್ಯಕತೆ ಇರುವಂತವರಿಗೆ ಅವಶ್ಯಕವಾಗಿರುವಂತ ವಸ್ತುವನ್ನ ಕೊಡ್ತಿರೋ ಅವಾಗ ಅವ್ರು ಥ್ಯಾಂಕ್ಸ್ ಹೇಳ್ತಾರೋ ಹೇಳಲ್ವೋ? ಬಾಯಾರಿಕೆಯಿಂದ ಬಂದಿರುವಂತ ವ್ಯಕ್ತಿಗೆ ನೀರನ್ನ ಕೊಡಿ, ಥ್ಯಾಂಕ್ಸ್ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ ತಾನೆ. ಪ್ರಪಂಚದ ಜನ ಬೇಡ್ತಾ ಇದ್ದಾರೆ ತಾನೆ, ಅವರಿಗೆ ಕೊಟ್ಟು ಬಿಟ್ಟು ನೋಡಿ. ನಿರಾಕಾರ ರೂಪದಲ್ಲಿ ನೀವು ಕೊಟ್ಟಿರೋದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ನಿರಾಕಾರ ತಂದೆ, ನಿರಾಕಾರ ಆತ್ಮಗಳ ಮೂಲಕ, ನಿರಾಕಾರ ಮನಬುದ್ಧಿ ಮೂಲಕ, ನಿರಾಕಾರ ಆತ್ಮ ಸಹಿತ ಪಂಚತತ್ವಗಳಿಗೆ ಹೋಗ್ತಾ ಇರ್ತದೆ. ಆ ಕಡೆಯಿಂದ ನಿರಾಕಾರ ರೂಪದಲ್ಲಿ ಬರ್ತಾ ಇರ್ತಾರೆ. ಅದಕ್ಕಾಗಿ ದಯವಿಟ್ಟು ಎದುರುಗಡೆ ಚೆಕ್ ಮಾಡ್ಕೊಳ್ಬೇಡಿ, ನಾನು ಎಷ್ಟು ಜನರಿಗೆ ಜ್ಞಾನ ಕೊಡ್ತಿದ್ದೇನೆ, ನನ್ನ ಎದುರುಗಡೆ ಎಷ್ಟು ಜನ ಇದ್ದಾರೆ, ಅದು ಲೆಕ್ಕಾಚಾರಕ್ಕೆ ಇಲ್ವೇ ಇಲ್ಲ. ಎದುರುಗಡೆ ಲೆಕ್ಕಾಚಾರದ ಆಧಾರದಲ್ಲಿ ಸ್ಪಿರಿಚುವಾಲಿಟಿ ನಡೆಯೋದಿಲ್ಲ. ಅದರ ಒಂದು ಅಹಂಭಾವದಲ್ಲಿ, ಅಹಂಕಾರದ ಲೆಕ್ಕಾಚಾರದಲ್ಲಿ ಬರಬೇಡಿ. ನಿರಾಕಾರ ಲೆಕ್ಕಾಚಾರ ಟೋಟಲ್ ಬೇರೆನೆ ಇದೆ, ನಿರಾಕಾರದಲ್ಲಿ ಹೋಗಿ. ಸರಿ, ಈಗ ಅರ್ಧ ಗಂಟೆ ಯೋಗ ಮಾಡೋಣ, ಆಮೇಲೆ ಮತ್ತೆ ವಾಪಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 12 ಗಂಟೆ.